ಎಲ್ಲರಿಗೂ ನಮಸ್ಕಾರ. ಇಂಡಿಯನ್ ಹೆಲ್ತ್ ಇಸ್ ವೆಲ್ತ್ ಫೈನಾನ್ಷಿಯಲ್ ಸೆಷನ್ಗೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್ ಡಿಪಿ. ಇವತ್ತಿನ ಸೆಷನ್ ಟಾಪಿಕ್ ಏನು ಅಂತ ಅಂದ್ರೆ ಲೈಫ್ ಟೈಮ್ ಲೋನ್ ಫ್ರೀ ಪ್ಲಾನ್. ತುಂಬಾ ಜನ ಹೇಳ್ತಾ ಇರ್ತೀವಿ, ಮನಿ ಬೇಕು, ಪ್ರಾಪರ್ಟಿ ಮಾಡ್ಕೋಬೇಕು, ಯಾವ್ದಾರ ಒಂದು ನೀಡ್ಸು ಇದಕ್ಕೆಲ್ಲ. ಸೊ ಏನಂತ ಅಂದ್ರೆ ಅದನ್ನ ಒಂದು ಫಾರ್ಮೆಟ್ ಮುಖಾಂತರ ನಾನೇನು ಒಂದು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಅದ್ರಲ್ಲಿ ಅದನ್ನ ನಿಮ್ಗಳಿಗೆ ಯೂಸ್ ಆಗ್ಲಿ ಅಂತ ಅದನ್ನ ಶೇರ್ ಮಾಡ್ತಾ ಇದೀನಿ. ಫುಲ್ ಕಂಪ್ಲೀಟ್ ವಿಡಿಯೋನ ಫಾಲೋ ಮಾಡಿ ತಿಳ್ಕೊಳ್ಳೋದಕ್ಕೋಸ್ಕರ. ಟೈಮ್ ಲೋನ್ ಫ್ರೀ ಪ್ಲಾನ್. ಸೊ ಏನು ಅಂತಂದ್ರೆ ಎಲ್ರೂನು ಹೇಳ್ತೀವಿ ಮನಿನೇ ಎಲ್ಲ ಅಲ್ಲ ಅಂತ. ಆದ್ರೆ ಮನಿ ಇಲ್ದನೆ ಜೀವನ ಮಾಡೋದಕ್ಕಾಗತ್ತಾ? ಇಲ್ಲ. ಯಾಕಂತ ಅಂದ್ರೆ ಅದು ನಮ್ಮ ಅವಶ್ಯಕತೆಗಳು ಮತ್ತೆ ಬಯಕೆಗಳಿಗೆ ಮನಿ ಬೇಕಾಗತ್ತೆ. ಒಂದೇನು ಅಂತಂದ್ರೆ ಈಗ ನೀಡ್ಸ್ ಅಂದ್ರೆ ಅವಶ್ಯಕತೆಗಳಿಗೆ ಅಂತಂದ್ರೆ ಅದ್ರಲ್ಲಿ ಒಂದು 3 ಕ್ಯಾಟಗರಿ ಬೇಸಿಕ್ ಬೇಕಾಗತ್ತೆ. ಮನಿ ಇಲ್ದಂಗೆ ಜೀವನ ಮಾಡೋದಕ್ ಸಾಧ್ಯನೇ ಇಲ್ಲ. ಒಂದು ಫುಡ್‌ಗಿರ್ಬೋದು ಅಥವಾ ಒಂದು ಮನೆ, ಪವರು, ಎಲೆಕ್ಟ್ರಿಸಿಟಿ, ನೀರು, ಗ್ಯಾಸು ಅಥವಾ ಬಟ್ಟೆ ಇದಿಷ್ಟಕ್ಕೆ ಬೇಸಿಕ್‌ಗೆ ಮನಿ ಬೇಕಾಗೇ ಆಗತ್ತೆ. ಸೊ ಅದ್ ಬಿಟ್ರೆ ಇತ್ತೀಚೆಗೆ ಏನು ಅಂತಂದ್ರೆ ಫೋನು, ಇಂಟರ್ನೆಟ್ ಒಂದು ಅವಶ್ಯಕತೆ ಆಗಿದೆ. ಮತ್ತೆ ಟ್ರಾನ್ಸ್‌ಪೋರ್ಟೇಷನ್ ಟ್ರಾವೆಲ್ ಮಾಡ್ಲೇಬೇಕಾಗತ್ತೆ. ಆಫೀಸ್‌ಗೆ ಹೋಗೋರು ಇರ್ಬೋದು, ಸ್ಕೂಲ್‌ಗೆ ಹೋಗೋರು ಇರ್ಬೋದು. ಪಬ್ಲಿಕ್ ಟ್ರಾನ್ಸ್‌ಪೋರ್ಟ್ ಆದ್ರೂ ಸರಿ, ಓನ್ ಟ್ರಾನ್ಸ್‌ಪೋರ್ಟ್ ಆದ್ರೂ ಸರಿ, ಯಾವ್ದಾದ್ರು ಒಂದು ಟ್ರಾನ್ಸ್‌ಪೋರ್ಟ್ ಅವಶ್ಯಕತೆ ಇದೆ. ಮತ್ತೆ ಎಜುಕೇಷನ್ನು ಅಥವಾ ಫ್ಯೂಚರು ಮಕ್ಳುಗಳಾದಾಗ ಕಿಡ್ಸ್‌ಗೆ ಎಜುಕೇಷನ್ ಇರ್ಬೋದು. ಮತ್ತೆ ಪರ್ಸನಲ್ ಹೆಲ್ತ್ ಕೇರು, ಮತ್ತೇನಾದ್ರು ಎಮರ್ಜೆನ್ಸಿ ಬಂತು ಅಂತ ಅಂದ್ರೆ ಅನ್‌ಎಕ್ಸ್‌ಪೆಕ್ಟೆಡ್ ಸಿಚುಯೇಷನ್ ಬಂದಾಗ ಅದಕ್ಕೆ ಆದಂತ ಒಂದು ಎಮರ್ಜೆನ್ಸಿ ಫಂಡ್ ನಮ್ಮ ಹತ್ರ ಇರ್ಬೇಕಾಗತ್ತೆ. ಸೊ ಇದಿಷ್ಟು ನಮ್ಗೆ ಏನು ಎಕ್ಸ್ಟ್ರಾ ಮನಿ ಇಲ್ಲ ಅಂದ್ರುವೆ ಇದನ್ನ ನಾವು ಇದಕ್ಕೆ ಮನಿ ಬೇಕಾಗೇ ಆಗತ್ತೆ. ಈಗ ಯಾರಾದ್ರೂನು ಹೇಳಿ ಮನಿ ನನ್ಗೆ ಬೇಕಾಗಿಲ್ಲ, ಮನಿ ಅವಶ್ಯಕತೆ ಇಲ್ಲ, ಮನಿನೇ ಎಲ್ಲ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ಸೊ ಒಂದೇನು ಅಂತ ಅಂದ್ರೆ ಇದಿಷ್ಟೇ ಅಲ್ದನೆಯ ಕೆಲವ್ರಿಗೆ ಏನು ಅಂತಂದ್ರೆ ಬಯಕೆಗಳಿರುತ್ತೆ. ಸೊ ಬಯಕೆಗಳೇನು ಅಂತ ಅಂದ್ರೆ ಪೇರೆಂಟ್ಸ್‌ಗೆ ಏನಾರುವೆ ಕೇರ್ ಮಾಡೋದಿರ್ಬೋದು ಅಥವಾ ಫ್ಯಾಮಿಲಿ ಫಂಕ್ಷನ್ಸ್‌ಗಳಿರ್ಬೋದು, ಫ್ಯಾಮಿಲಿ ಇವೆಂಟ್‌ಗಳಿರ್ಬೋದು ಅಥವಾ ಗೆಟ್ ಟುಗೆದರ್ ಇರ್ಬೋದು. ಮತ್ತೆ ಒಂದು ವೆಹಿಕಲ್ ಕಾರು, ಬೈಕು ಅಥವಾ ವೆಕೇಷನ್ ಹೋಗೋದಿರ್ಬೋದು ಅಥವಾ ಪ್ರೈವೇಟ್ ಟೂರಿಂಗು ಅದಕ್ಕೆ ಒಂದು ಮನಿ. ಇನ್ನು ಗೆಜೆಟ್ಸು, ಟಿವಿ, ಲ್ಯಾಪ್‌ಟಾಪು, ಮೊಬೈಲ್ಸು ಎಕ್ಸೆಟ್ರಾ. ಏನಾದ್ರು ಗಿಫ್ಟ್ ಕೊಡೋದು ಅಥವಾ ಇನ್ವೆಸ್ಟ್‌ಮೆಂಟ್ ಮಾಡ್ಬೇಕು ಅಂತ ತುಂಬಾ ಜನಕ್ಕೆ ಬಯಕೆ ಇರುತ್ತೆ. ಗೋಲ್ಡ್‌ನಲ್ಲಿ, ಸೈಟಲ್ಲಿ, ಹೌಸಲ್ಲಿ ಅಥವಾ ಹೌಸ್ ರಿನೋವೇಷನ್ನು, ಪ್ರಾಪರ್ಟಿ ತಗೊಳ್ಳೋದು ಅಥವಾ ಫಾರ್ಮ್ ಹೌಸ್ ಮಾಡೋದು, ಈ ತರ ಇನ್ನು ಎಕ್ಸ್ಟ್ರಾ ಏನು ಇನ್ವೆಸ್ಟ್‌ಮೆಂಟ್‌ಗಳ್ ಮಾಡ್ಬೇಕು ಅನ್ನೋದು ಇರುತ್ತೆ. ಅದು ಇನ್ನು ಮ್ಯಾರೇಜ್ ಆಗ್ಬೇಕಾಗಿರುತ್ತೆ ಅಥವಾ ಮಕ್ಳಿಗೆ ಓದಿಸ್ಬೇಕಾಗಿರುತ್ತೆ ಅಥವಾ ಏನು ಮಕ್ಳು ಮದ್ವೆ ಮಾಡ್ಬೇಕಾಗಿರುತ್ತೆ ಅಥವಾ ಇನ್ನು ಆಪರ್ಚುನಿಟಿ ಸಿಕ್ಕರೆ ಇನ್ನು ಎಕ್ಸ್ಟ್ರಾ ಏನಾರು ಕಲ್ತು ಅದನ್ನ ಕಲಿಯೋದಕ್ಕೆ ಇನ್ವೆಸ್ಟ್‌ಮೆಂಟ್ ಮಾಡೋಣ. ಅದ್ರಿಂದ ಇನ್ನೇನಾರು ಒಂದು ನಮ್ಮ ಜೀವನನ ರೂಪಿಸ್ಕೊಳ್ಳೋಣ ಅಥವಾ ಮಕ್ಳುಗಳಿಗೆ ಇನ್ನೂ ಜಾಸ್ತಿ ಕಲಿಯೋದಕ್ಕೆ ಹೆಲ್ಪ್ ಮಾಡೋಣ. ಅಥವಾ ಇನ್ನು ಇನ್ಶೂರೆನ್ಸ್‌ಗೆ ಇನ್ವೆಸ್ಟ್‌ಮೆಂಟ್ ಮಾಡೋದಕ್ಕೆ ಇನ್ಶೂರೆನ್ಸು ಅಥವಾ ಅದ್ರಲ್ಲಿ ಲೈಫ್ ಟೈಮ್ ಇನ್ಶೂರೆನ್ಸ್ ಇರ್ಬೋದು, ಟರ್ಮ್ ಇನ್ಶೂರೆನ್ಸ್ ಈ ತರ ಎಕ್ಸ್ಟ್ರಾ ಎಕ್ಸೆಟ್ರಾಗಳು ಬರುತ್ತೆ. ಅಥವಾ ಇನ್ನು ತುಂಬಾ ಜನಕ್ಕೆ ಯಾರಿಗಾದ್ರು ಒಂದು ಮನೆಗೆ ಒಂದು ಮೇಡ್ ಇಟ್ಕೊಳ್ಳೋಣ, ಹೌಸ್ ಹೆಲ್ಪನ್ನ ಇಟ್ಕೊಳ್ಳೋಣ ಅಂತ ಇರುತ್ತೆ. ಅಥವಾ ಯಾರ್ಯಾರು ಸಾಕಷ್ಟು ಮಂದಿನ ಡೊನೇಷನ್ ಮಾಡೋಣ, ಜನಗಳಿಗೆ ಚಾರಿಟಿ ಕೊಡೋಣ, ಹೆಲ್ಪ್ ಮಾಡೋಣ. ಮತ್ತೊಂದು ಫ್ರೀಡಮ್‌ನ ಸಾಧಿಸ್ಬೇಕು ಅಂತ ಇರುತ್ತೆ. ನಮ್ದು ರಿಟೈರ್ಡ್ ಆದಾಗ ನಮ್ ಇವಾಗ ಇನ್‌ಕಮ್ ಹೇಗ್ ಬರ್ತಿತ್ತು, ರಿಟೈರ್ಡ್ ಆದ್ಮೇಲೆ ಅದೇ ಲೈಫ್‌ನ ಲೀಡ್ ಮಾಡ್ಬೇಕು ಅಥವಾ ಒಂದು ಸೆಕ್ಯೂರಿಟಿ ಇರ್ಬೇಕು. ಒಂದು ನಮ್ಮ ಡಿಸಿಷನ್ ನಾವು ತಗೊಳಾಗಿರ್ಬೇಕು, ಕಂಟ್ರೋಲ್ ಆಗಿರ್ಬೇಕು. ಅಂದ್ರೆ ಎಷ್ಟೋ ಸಲಿ ನೋಡಿದೀವಿ ಪೇರೆಂಟ್ಸ್‌ಗಳನ್ನ ಮಕ್ಳುಗಳು ತುಂಬಾ ಕೆಟ್ಟದಾಗಿ ಬೈತಿರ್ತಾರೆ ಅಥವಾ ಒಂದು ರೆಸ್ಪೆಕ್ಟ್ ಇರಲ್ಲ. ಏನು ಮಾಡಿಲ್ಲ ನೀವು ಅಂದ್ಬಿಟ್ಟು. ಸೊ ಹಾಗಾಗಿ ಅವರು ಒಂದು ಜೀವನಾಂಶಕ್ಕೆ ಒಂದು ರಿಟೈರ್ಮೆಂಟ್ ಫಂಡ್ ಮಾಡ್ಕೊಳ್ಳೋದಕ್ಕಿರ್ಬೋದು. ಅದು ಕೆಲವು ಇನ್ನು ಮ್ಯಾಡ್ ಡ್ರೀಮ್ಸ್‌ಗಳಿರ್ತದೆ. ಸೊ ಇದಿಷ್ಟನ್ನು ಬಿಟ್ಟು ಇನ್ನೇನು ಅಂತ ಅಂದ್ರೆ ಏನಾದ್ರು ಒಂದು ಹಾಬೀಸ್‌ನ ಪರ್ಸ್ಯೂ ಮಾಡ್ಬೇಕು ಅಥವಾ ಟ್ರಾವೆಲ್ ವರ್ಲ್ಡ್ ಹೋಗ್ಬೇಕು ಅಥವಾ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಅದು ಇನ್ನೇನಾದ್ರು ಇರುತ್ತೆ. ಸೊ ನೀವು ಏನಾರುವೆ ಇನ್ನೇನಾದ್ರು ಇಲ್ಲಿ ಮಿಸ್ ಮಾಡಿದೀನಿ ಬಟ್ ನಿಮ್ಗೆ ಅದು ನೀಡ್ಸ್ ಅಥವಾ ವಾಂಟ್ಸ್ ಅಲ್ಲಿ ಇನ್ನೂ ಪಾಯಿಂಟ್ ನಿಮ್ಮ ಮೈಂಡಲ್ಲಿ ಇದೆ ಅಂತಂದ್ರೆ ಕಾಮೆಂಟ್ ಮಾಡಿ. ಸೊ ಇದೇನು ಅಂತ ಅಂದ್ರೆ ಈ ವಾಂಟ್ಸ್‌ಗೆ ನಮ್ಮತ್ರ ನಾವು ಫುಲ್‌ಫಿಲ್‌ಮೆಂಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೂನು ಬದುಕ್ಬೋದು. ಬಟ್ ನೀಡ್ಸ್‌ಗೆ ನಾವು ಮನಿ ಇಲ್ಲ ಅಂದ್ರೆ ಜೀವನ ಮಾಡೋಕ್ ಸಾಧ್ಯ ಆಗಲ್ಲ. ಹಾಗೂ ನಮ್ಗೆ ಬೇರೆ ಯಾರಾದ್ರೂ ನಮ್ಗೆ ಮನಿ ಕೊಟ್ರುನುವೆ ಎಷ್ಟ್ ದಿವ್ಸದವರೆಗೆ ನಮ್ಗೆ ಅವ್ರು ಸಹಾಯ ಮಾಡಕ್ ಸಾಧ್ಯ ಆಗುತ್ತೆ. ನಮ್ಮನ್ನ ಎಷ್ಟ್ ದಿನದವರೆಗೆ ಅವ್ರು ನಮ್ಮನ್ನ ಕೇರ್ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಒಂದು ಮನಿ ನಮ್ಗೆ ನೀಡ್ಸ್ ಮತ್ತೆ ವಾಂಟ್ಸ್ ಅಲ್ಲಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಸೊ ಇನ್ನೊಂದೇನು ಅಂತಂದ್ರೆ ಈಗ ಮನಿ ನಮ್ಗೇನು ಇನ್ಕಮ್ ಏನಿರುತ್ತೆ ಅಥವಾ ಸ್ಯಾಲರಿ ಏನಿರುತ್ತೆ, ಒಂದೇನು ಇನ್ಕಮ್ ಸೋರ್ಸ್ ಇರುತ್ತೆ ಸಾಕಾಗತ್ತಾ? ನಮ್ಮ ವಾಂಟ್ಸ್‌ಗಳನ್ನ ಫುಲ್‌ಫಿಲ್‌ಮೆಂಟ್ ಮಾಡ್ಕೋಬೇಕು ಅಂತ ಅಂದ್ರೆ ಅದು ಸಾಕಾಗಲ್ಲ. ಸೊ ಅದಕ್ಕೇನ್ ಮಾಡ್ತೀವಿ ಕೆಲವರು ಲೋನ್‌ಗೆ ಹೋಗ್ತಾರೆ ಅಥವಾ ಇನ್ನು ಕೆಲವರು ಇನ್ವೆಸ್ಟ್‌ಮೆಂಟ್ ಪ್ಲಾಟ್‌ಫಾರ್ಮ್‌ಗಳನ್ನ, ಟೂಲ್‌ಗಳನ್ನ ಯೂಸ್ ಮಾಡ್ತಾರೆ. ಬಟ್ ಲೋನ್‌ಗುನುವೆ ಮತ್ತೆ ಇನ್ವೆಸ್ಟ್‌ಮೆಂಟ್‌ಗೂ ಇರುವಂತ ವ್ಯತ್ಯಾಸ ಏನು ಅಂತ ಅಂದ್ರೆ ಲೋನ್‌ನಲ್ಲಿ ನಮ್ಗೆ
ಕಡಿಮೆ ಕಾರ್ಪ್ ಸಿಗುತ್ತೆ. ಸಪೋಸ್ ನಮ್ಗೇನಾದ್ರು ಒಂದು 10 ಲಕ್ಷ ಸಾಲ ತಗೊಂಡು, ಲೋನ್ ತಗೊಂಡು ಅಂತಂದ್ರೆ, ಅದಕ್ಕೆ ಕಡಿಮೆ ಅಂದ್ರೂನು 15 20 ಲಕ್ಷದವರೆಗೆ ನಾವು ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಸೇರ್ಕೊಂಡ್ ಕಟ್ಬೇಕಾಗತ್ತೆ. ನಮಗ್ ಸಿಕ್ಕಿದ್ 10 ಲಕ್ಷ ಬಟ್ ಏನ್ ಇಂಟ್ರೆಸ್ಟ್ ಕಟ್ಟೋದಲ್ಲ, ಅದ್ ನಮ್ಗೆ ಯಾವ್ದೇ ತರ ಅದನ್ನೇನು ಬೈ ಮಾಡೋದಕ್ಕೆ ನಮ್ಗೆ ಆಗ್ತಿರೋಲ್ಲ. ಲೋನ್ ಅಲ್ಲಿ ನೆಕ್ಸ್ಟ್ ಒನ್ ಏನು ಅಂತಂದ್ರೆ ಎಕ್ಸ್ಟ್ರಾ ಅಮೌಂಟ್ ನಾವು ಪೇ ಮಾಡ್ಬೇಕಾಗತ್ತೆ. ಇಂಟ್ರೆಸ್ಟ್ ಸಪೋಸ್ 10 ಲಕ್ಷ ತಗೊಂಡ್ರೆ ಇಂಟ್ರೆಸ್ಟ್ ಮತ್ತೆ ಎಕ್ಸ್ಟ್ರಾ ಪೇ ಮಾಡ್ತೀವಿ. ಬಟ್ ಇಲ್ಲಿ ಏನು ಅಂತಂದ್ರೆ ನಮ್ಗೆ ಎಕ್ಸ್ಟ್ರಾ ಅಮೌಂಟ್ ನಮ್ಗೆ ಇನ್ವೆಸ್ಟ್ಮೆಂಟ್ ಅಲ್ಲಿ ರಿಸೀವ್ ಆಗತ್ತೆ. ಈಗ 10 ಲಕ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಅದಕ್ಕೆ ಇಂಟ್ರೆಸ್ಟ್ ಸೇರ್ಕೊಂಡು ಸಪೋಸ್ ಒಂದು 15 ಲಕ್ಷ ಆಗಿದೆ ಅಂದ್ರೆ ನಮ್ಗೆ 15 ಲಕ್ಷ ಫಂಡ್ ಸಿಗುತ್ತೆ. ಬಟ್ ಇಲ್ಲಿ ನಮ್ಗೆ 10 ಲಕ್ಷಕ್ಕೆ 5 ಲಕ್ಷ ನಾವು ಇಂಟ್ರೆಸ್ಟ್ ಪೇ ಮಾಡಿ ಎಕ್ಸ್ಟ್ರಾ ಪೇ ಮಾಡ್ತೀವಿ. ಇಲ್ಲಿ ನಮ್ಗೇನು 5 ಲಕ್ಷ ನಾವು ಇಂಟ್ರೆಸ್ಟ್ ನ ಪೇ ಮಾಡ್ತೀವಲ್ಲ ಎಕ್ಸ್ಟ್ರಾನ, ಎಕ್ಸಾಂಪಲ್ 5 ಲಕ್ಷ ತಗೊಳ್ತಾ ಇದೀನಿ. 5 ಲಕ್ಷ ಇಂಟ್ರೆಸ್ಟ್ ಏನ್ ಪೇ ಮಾಡ್ತೀವಲ್ಲ, ಆ ಇಂಟ್ರೆಸ್ಟ್ ಇಂದ ಏನನ್ನು ಬೈ ಮಾಡೋದಕ್ಕಾಗಲ್ಲ. ಬಟ್ ಅದೇ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಇಂಟ್ರೆಸ್ಟ್ ನಲ್ಲಿ ಏನಾದ್ರು ಬೈ ಮಾಡ್ಬೋದು. 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 15 ಲಕ್ಷನ ಬೈ ಮಾಡ್ಬೋದು. ಏನು ಅಂತಾರೆ ನಮ್ಮ ಹತ್ರ ಲೋನ್ ಇದ್ದಾಗ ತುಂಬಾ ಟೆನ್ಷನ್ ಇರ್ತದೆ, ಬ್ರೋಕ್ ಆಗ್ತೀವಿ, ಏನ್ ಮಾಡೋದಕ್ಕೂ ತುಂಬಾನೇ ಕಷ್ಟ ಪಡ್ತಾ ಇರ್ತೀವಿ. ಬಟ್ ಅದೇ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಇದ್ರಲ್ಲಿ ಏನಾದ್ರು ನಮ್ ಸ್ಯಾಲರಿ ಇನ್ಕ್ರೀಸ್ ಆಗ್ತಾ ಇರ್ತದೆ. ಮತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಲ್ಲಿ ಅದನ್ನ ನಾವಿನ್ನು ಜಾಸ್ತಿ ಕಾರ್ಪಸ್ ನ ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ. ಒಂದು ಬಂದು ಲೋನ್ ಅನ್ನು ನಾವು ತಗೊಂಡ್ರೆ ಯಾವ ತರ ಆಗುತ್ತೆ ಅಥವಾ ಮತ್ತೆ ಏಜ್ ಇನ್ವೆಸ್ಟ್ಮೆಂಟ್ ಈಗ ಲೋನ್ ಅಲ್ಲಿ ತಗೊಂಡ್ರೆ ಲೋನ್ ಕ್ಯಾಲ್ಕುಲೇಟರ್ ಇಲ್ಲಿ ಇನ್ಪುಟ್ ಈಗ ಲೋನ್ ಅಮೌಂಟ್ ಸಪೋಸ್ ನಾನು ಒಂದು 8 ಲ್ಯಾಕ್ ನಾನು ಲೋನ್ ತಗೊಳ್ತಾ ಇದ್ದೀನಿ. 10% ನಮ್ಗೆ ಆನ್ಯುಯಲ್ ಇಂಟ್ರೆಸ್ಟ್ ಬರುತ್ತೆ. ಸೊ ಲೋನ್ ಪೀರಿಯಡ್ 10 ಇಯರ್ಸ್‌ಗೆ ಅಂತ ತಗೊಂಡಿದ್ದೀನಿ. ಸೊ 8 ಲ್ಯಾಕ್ ತಗೊಂಡಿದ್ದೀನಿ. ಸೊ ಇಎಂಐ ಅರೌಂಡ್ 10,000 ಇಎಂಐ ಬರುತ್ತೆ. ಸೊ ಎಷ್ಟು ತಿಂಗಳು ಕಟ್ಟಬೇಕಾಗತ್ತೆ? 120 ತಿಂಗಳು ಅಂದ್ರೆ 10 ವರ್ಷ. ಸೊ ಇಲ್ಲಿ ಟೋಟಲ್ ಎಷ್ಟಾಗತ್ತೆ? 4,68,000 ಇಂಟ್ರೆಸ್ಟ್ ನ ಪೇ ಮಾಡ್ಬೇಕಾಗತ್ತೆ. ಇಂಟ್ರೆಸ್ಟ್ ಮತ್ತೆ ಪ್ರಿನ್ಸಿಪಲ್ ಸೇರ್ಕೊಂಡು 12,68,000ನ ಪೇ ಮಾಡ್ಬೇಕಾಗತ್ತೆ. ಕೈ ಸಿಕ್ಕಿದ್ 8 ಲಕ್ಷ ಅಷ್ಟೇನೆಯ ಬಟ್ 4,68,000 ಎಕ್ಸ್ಟ್ರಾ ಪೇ ಮಾಡ್ದಂಗಾಯ್ತು. ಅದರಿಂದ ಯಾವ್ದೇ ತರ ಬೆನಿಫಿಟ್ ತಕೊಳ್ಳೋದಕ್ ಆಗ್ಲಿಲ್ಲ. ನೀವು ಬೆನಿಫಿಟ್ ಅಂತ ಹೇಳ್ಬೋದು. ಬಟ್ ಫುಲ್ ವಿಡಿಯೋನ ನೋಡಿ ಆಮೇಲೆ ನಿಮ್ಮ ಸಜೆಷನ್ ನ ಹೇಳಿ. ಅಥವಾ ನಿಮ್ಮ ಡಿಸಿಷನ್ ನ ಹೇಳಿ. ಓಕೆ. ಇದು ನನ್ನ ಒಪಿನಿಯನ್ ಅಷ್ಟೇನೆ. ಸೊ ಅದ್ ಹೇಗಾಗುತ್ತೆ ಅಂತಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇನ್ನೂ ತುಂಬಾ ಜನ ಹೇಳ್ತೀವಿ ಸ್ಟಾರ್ಟಿಂಗ್ ನಲ್ಲಿ ಏನು ಇಂಟ್ರೆಸ್ಟ್ ನೇ ಜಾಸ್ತಿ ಪೇ ಮಾಡ್ತೀವಿ, ಪ್ರಿನ್ಸಿಪಲ್ ಕಡಿಮೆ ಪೇ ಮಾಡ್ತೀವಿ ಅಂತ. ಯಾಕಂತ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ. ಯಾಕಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಜಾಸ್ತಿ ಇರುತ್ತೆ. ಎವ್ರಿ ಮಂತ್ ನಾವು ಅಮೌಂಟ್ ಪೇ ಮಾಡ್ತಾ ಮಾಡ್ತಾ ಪ್ರಿನ್ಸಿಪಲ್ ಅಮೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ನಮ್ಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸಪೋಸ್ ಇವಾಗ ನೀವು ಫಸ್ಟ್ ಮಂತ್ 10,000 ಪೇ ಮಾಡ್ತೀರಾ ಅಂದ್ರೆ ಅದ್ರಲ್ಲಿ ಪ್ರಿನ್ಸಿಪಲ್ 3,000 ಇರುತ್ತೆ. ಆಲ್‌ಮೋಸ್ಟ್ 4,000 ರೂಪೀಸ್ ಬಟ್ ಇಂಟ್ರೆಸ್ಟ್ ನಿಮ್ಗೆ 6,000 ಇರುತ್ತೆ. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಬಟ್ ಪ್ರಿನ್ಸಿಪಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಗೆ ಟೋಟಲ್ ಪೇಮೆಂಟ್ ಇಷ್ಟಿದೆ. ಓಕೆನಾ? ಸೊ ಆ ತರ ಅದು ರಿಡ್ಯೂಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಏಜ್ ವೈಸ್ ತಗೊಂಡಿದ್ದೀನಿ. ಸೊ ಏಜ್ ನಾನು ಏನ್ ಮಾಡಿದೀನಿ ಏಜ್ 21 ಈಗ ಕೆಲವ್ರಿಗೆ ಬೇಗನೆ ಜಾಬ್ ಆಗುತ್ತೆ. ಡಿಗ್ರಿ ಆಗ್ತಿದ್ದಂಗೆನೆ ಅಥವಾ ಇನ್ನು ಬೇಗನೆ ಜಾಬ್ ಆಗ್ಬೋದು. 21ಗೆ ಅವ್ರು ಜಾಬ್‌ನ ಸ್ಟಾರ್ಟ್ ಮಾಡ್ಬೋದು. ಹಾಗಾಗಿ ಅವ್ರಿಗೆ ಏಜ್ 21 ಅಂತ ತಗೊಂಡಿದ್ದೀನಿ. ಸಪೋಸ್ ಇನ್ಯಾರು ಏಜ್ ಲೇಟ್ ಆಗಿ ಅವ್ರಿಗೆ ಜಾಬ್ ಆಗ್ಬೋದು. ಅಥವಾ ಅವ್ರು ಏನು ಇನ್ವೆಸ್ಟ್‌ಮೆಂಟೇ ಮಾಡಿಲ್ಲ. ಅವ್ರ ಏಜ್ ಆಲ್ರೆಡಿ 25 ಇದೆ ಅಂದ್ರೆ ಅವರು 25 ಇಯರ್‌ಗೂ ಪ್ಲಾನ್ ಮಾಡ್ಬೋದು. ಅಥವಾ ಏಜ್ 30 ಅಂದ್ರೆ ಆಗ್ಲೂ ಇದ್ ಮಾಡ್ಬೋದು. ಮತ್ತೆ ಇನ್ನು ಕೆಲವರು ಇನ್ನೇನು ಮಾಡ್ಕೊಂಡಿಲ್ಲ ಏಜ್ ಆಲ್ರೆಡಿ 35 ಇದೆ ಅಂದ್ರೆ ಅವಾಗ ಏನ್ ಮಾಡ್ಬೇಕಾಗತ್ತೆ? ಅಥವಾ ಏಜ್ 40 ಆಗಿದ್ರೆ ಎಷ್ಟನ್ನ ಮಾಡ್ಬೇಕಾಗತ್ತೆ? ಅಂತ 4 ಫಾರ್ಮುಲಾ ಹಾಕಿದೀನಿ. ಈಗ ಏಜ್ 1 ಸೊ ಈ 4 ಏಜ್ ಇದ್ ಇನ್ವೆಸ್ಟ್‌ಮೆಂಟ್ ನಾನು ಸೇಮ್ ಫಾರ್ಮುಲಾ ಹಾಕಿದೀನಿ. ಲೈಫ್ ಟೈಮ್ ಲೋನ್ ಫ್ರೀ ಪ್ಲಾನ್ ಅಂತ. ಸೊ ಇಲ್ಲೇನಾದ್ರು ಒಂದು ಏಜ್ ವೈಸ್ ನಾನು ಹಾಕಿದೀನಿ. ಸಪೋಸ್ ಏಜ್ 21 ಸ್ಟಾರ್ಟ್ ಮಾಡ್ತಾರೆ. ಇನಿಷಿಯಲ್ ಅಮೌಂಟ್ 10,000 ಪ್ರತಿ ತಿಂಗಳು ಎಸ್‌ಐಪಿ ಹಾಕ್ತಾರೆ. ಸೊ ಇಲ್ಲಿ ಬಂದು ಇಎಂಐ 10,000 ಪೇ ಮಾಡ್ಕೊಂಡು ಹೋಗ್ತಾರೆ ಅರೌಂಡ್. ಸೊ ಇಲ್ಲಿ ಎವ್ರಿ ಮಂತ್ 10,000 ಇನಿಷಿಯಲ್ ಅಮೌಂಟ್ ಹಾಕ್ತಾರೆ. ಸೊ ಆನ್ಯುಯಲ್ ರಿಟರ್ನ್ 10% ಬರುತ್ತೆ. ಸೊ ಇಲ್ಲೂ ಇಎಂಐ 10% ಇಂಟ್ರೆಸ್ಟ್ ಇದೆ. ಸೊ ಇಲ್ಲಿ ರಿಟರ್ನ್ 10% ಇದೆ. ಮತ್ತಿಲ್ಲಿ ಇಯರ್ ಎಂಡ್ ಕಾರ್ಪ್ ಅಂದ್ರೆ ಟೋಟಲ್ 1 ಇಯರ್‌ಲಿ ಎಷ್ಟು ಇನ್ವೆಸ್ಟ್‌ಮೆಂಟ್ ಮಾಡಿದ್ರು ಎಂಡ್ ಆಫ್ ದಿ ಇಯರ್ ಟೋಟಲ್ ಎಷ್ಟು ಇಂಟ್ರೆಸ್ಟ್ ರಿಟರ್ನ್ ಬಂತು, ಟೋಟಲ್ ಎಷ್ಟಿದೆ ಅಂತ. ಸೊ 1,20,000 ಇನಿಷಿಯಲ್ ಫಸ್ಟ್ ಇಯರ್ ಇನ್ವೆಸ್ಟ್‌ಮೆಂಟ್ 12,000 ರಿಟರ್ನ್ ಬಂದಿದೆ. ಎಂಡ್ ಆಫ್ ದಿ ಇಯರ್ 1,32,000 ಆಗಿದೆ. ಮತ್ತೆ ಇಲ್ಲಿ ಏನು ಅಂತಾರೆ ನಾನು ಎವ್ರಿ 5 ಇಯರ್ಸ್ ಒಂದ್ಸಲಿ 20% ವಿತ್‌ಡ್ರಾವಲ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಕಾಲಮ್ ಬಂದ್ಬಿಟ್ಟು ಆಫ್ಟರ್ 60 ಇಯರ್ ಆದ್ಮೇಲೆ ನಮ್ಗೆ ಇನ್ಕಮ್ ಸ್ಟಾಪ್ ಆಗತ್ತೆ. ನಮ್ಮತ್ರ ಏನು ಸೇವಿಂಗ್ ಇರುತ್ತೆ ರಿಟೈರ್ಮೆಂಟ್ ಪ್ಲಾನ್ ಅದನ್ನೇ ನಾವು ಯೂಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದು ನಮ್ಗೆ ಅದ್ ಯಾವ ತರ ಪ್ಲಾನ್ ಮಾಡ್ಬೇಕಾಗತ್ತೆ ಅನ್ನೋದ್ನು ಸಹ ಇಲ್ಲಿ ಹಾಕಿದ್ದೀನಿ.
ಈಗ ಜಾಬ್ ಈಗ ತುಂಬಾ ಜನ ಇತ್ತೀಚೆಗೆ ನಾನು ನೋಡ್ದಾಗೆ ಒಳ್ಳೆ ಇನ್ಕಮ್ ಸಿಗ್ತಾ ಇದೆ ಮೆಜಾರಿಟಿ. ಬಟ್ ಎಲ್ಲಾರ್ಗೂ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ತುಂಬಾ ಜನ ಜೊತೆ ನಾನು ಡಿಸ್ಕಷನ್ ಮಾಡಿದಾಗ ಅಥವಾ ನನ್ನ ಹತ್ರ ಯಾರೋ ಹೇಳ್ದಾಗ ಈಗ ಯಂಗ್ ತುಂಬಾ ಪ್ಯಾಕೇಜ್ ಚೆನ್ನಾಗ್ ಸಿಗ್ತಿದೆ. ನಮ್ಮ ಏನು ಯಾರಾದ ಕಂಪೇರ್ ಮಾಡಿದ್ರೆ ಇವಾಗ್ಲೂನು ಅವ್ರಿಗೆ ಪ್ಯಾಕೇಜ್ ಚೆನ್ನಾಗಿದೆ. ಸೊ ಹಾಗಾಗಿ ಅವರು ಅಟ್ ಲೀಸ್ಟ್ ಸ್ಟಾರ್ಟಿಂಗ್ ಇಂದಾನೇ ಅವ್ರ ಎಮೋಷನ್ ಎಲ್ಲ ಕಂಟ್ರೋಲ್ ಮಾಡಿ 10,000 ಇನ್ವೆಸ್ಟ್‌ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ತಿಂಗಳು ಅದು ಸಾಧ್ಯ ಇದೆ. ಮತ್ತ್ ಇನ್ನೊಂದೇನು ಅಂತ ಅಂದ್ರೆ ಏನಕ್ಕೆ 10,000 ಸಪೋಸ್ ಅವ್ರು 20,000 ತಗೊಳ್ತಾ ಇದ್ರೂನುವೆ 10,000 ಸಾಧ್ಯ ಇದೆ. ಯಾಕಂತಂದ್ರೆ ಅವರು ಸ್ಟೇ ಮಾಡ್ತಿರ್ತಾರೆ ಅಥವಾ ಶೇರಿಂಗ್ ಹೌಸ್ ಅಲ್ಲಿ ಸ್ಟೇ ಮಾಡ್ತಿರ್ತಾರೆ ಅಥವಾ ಪೇರೆಂಟ್ಸ್ ಜೊತೆ ಇತ್ತು ಅಂದ್ರೆ ಅಲ್ಲೂವೆ ಮತ್ತೆ ಅವ್ರಿಗೆ ಎಕ್ಸ್‌ಪೆನ್ಸಸ್ ಕಡಿಮೆ ಇರುತ್ತೆ. ಬಟ್ ಅದೇನೇ ಅವ್ರೇನಾದ್ರು ಒಂದು ಏಜ್ 25 ಹೋಯ್ತು ಅಂದ್ರೆ ಸ್ವಲ್ಪ ಕಮಿಟ್ಮೆಂಟ್‌ಗಳು ಬಂದಿರುತ್ತೆ. 30 ಏಜ್ ಅಲ್ಲಿ ಇತ್ತು ಅಂದ್ರೆ ಇನ್ನೂ ಕಮಿಟ್ಮೆಂಟ್ ಇರುತ್ತೆ. 35 ಅಲ್ಲಿ ಇದ್ರೆ ಅಷ್ಟೊತ್ತಿಗೆ ಮಕ್ಳುಗಳಾಗಿ ಅಥವಾ ಮದ್ವೆ ಆಗಿ ಇನ್ನೂ ಜಾಸ್ತಿ ಕಮಿಟ್ಮೆಂಟ್ ಇರುತ್ತೆ. ಏಜ್ 40 ಅಲ್ಲಿ ಇತ್ತು ಅಂದ್ರೆ ಇನ್ನೂ ಜಾಸ್ತಿ ಕಮಿಟ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಇವಾಗ ಏಜು 21 ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ 40 ವರ್ಷ ಅವರು ಪೇ ಮಾಡ್ಕೊಂಡು ಹೋಗ್ತಾರೆ. ಅದೇನೇ ಏಜು 25 ಅಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರೆ ಆಲ್‌ಮೋಸ್ಟು 35 ಇಯರ್ಸ್ ಪೇ ಮಾಡ್ಕೊಂಡು ಹೋಗ್ತಾರೆ. ಏಜ್ 30 ಅಲ್ಲಾದ್ರೆ ಅವರು ಆಲ್‌ಮೋಸ್ಟ್ 30 ಇಯರ್ಸ್ ಪೇ ಮಾಡ್ಬೇಕಾಗತ್ತೆ. ಏಜ್ 35 ಅಲ್ಲಾದ್ರೆ 25 ಇಯರ್ಸ್ ಪೇ ಮಾಡ್ಬೇಕಾಗತ್ತೆ. ಏಜ್ 40 ಅಲ್ಲಾದ್ರೆ 20 ಇಯರ್ಸ್ ಪೇ ಮಾಡ್ಬೇಕಾಗತ್ತೆ. ಬಟ್ ಇಂಟ್ರೆಸ್ಟಿಂಗ್ ಏನು ಅಂತ ಅಂದ್ರೆ ಇಲ್ಲಿ ಏಜ್ 20 ಅಲ್ಲಿ 10,000 ಅನ್ನ ಪೇ ಮಾಡಿದ್ರೆ ಅವರು ಏಜ್ 60 ಇಯರ್‌ಗೆ ಬಂದಾಗ ಎವ್ರಿ 5 ಇಯರ್ಸ್‌ಗೆ ಒಂದ್ಸಲಿ 20% ಅಂತ ಅವರು ವಿತ್‌ಡ್ರಾ ಮಾಡಿದ್ರೂನುವೆ ಆಫ್ಟರ್ 60 ಇಯರ್‌ಗೆ ಅವ್ರ ಹತ್ರ ಆಲ್‌ಮೋಸ್ಟ್ 1.5 ಕೋಟಿ ಕಾರ್ಪಸ್ ಇರುತ್ತೆ. ಅವರ ಲೈಫನ್ನ ಲೀಡ್ ಮಾಡೋದಕ್ಕೆ. ಎಷ್ಟು 10,000 ಎವ್ರಿ ಮಂತ್ ಅಂತ ಹಾಕೊಂಡ್ ಹೋದ್ರುನುವೆ. ಬಟ್ ಅದನ್ನೇ ಅವರು ಏಜ್ 25 ಹೋದಾಗ ಅವ್ರ ಹತ್ರ ಆ 1.5 ಕೋಟಿ ಕಾರ್ಪಸ್ ಇರ್ಬೇಕು ಅಂತ ಅಂದ್ರೆ ಅವರು ಪ್ರತಿ ತಿಂಗಳು 12,000 ಇನ್ವೆಸ್ಟ್‌ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದೇನೇ ಅವರು ಏಜ್ 30 ಅಲ್ಲಿದ್ದಾಗ ಅವ್ರ ಹತ್ರ ಒಂದು ಏಜ್ 30 ಅಲ್ಲಿದ್ದಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಎಸ್-ಐ-ಪಿನ ಅಂತ ಅಂದ್ರೆ ಅವ್ರ ಹತ್ರ 1.5 ಕೋಟಿ ಕಾರ್ಪಸ್ 60 ಇಯರ್ ಇದ್ದಾಗ ಇರ್ಬೇಕು ಅಂತಂದ್ರೆ ಅವ್ರು 17,000ನ ಪ್ರತಿ ತಿಂಗಳು ಕಟ್ಬೇಕಾಗತ್ತೆ. ಅದೇ ಏಜ್ 35 ಅಲ್ಲಿದ್ದಾಗ ಅವ್ರ ಹತ್ರ 1.5 ಕೋಟಿ ಕಾರ್ಪಸ್ ಇರ್ಬೇಕು ಅಂತಂದ್ರೆ 24,000 ಎಸ್-ಐ-ಪಿನ ಕಟ್ಬೇಕಾಗತ್ತೆ ಪ್ರತಿ ತಿಂಗಳು. ಏಜ್ 40 ಅಲ್ಲಿದ್ದಾಗ ಅವ್ರು ಸೇಮ್ 1.5 ಕೋಟಿ ಕಾರ್ಪಸ್ ಬೇಕು ಅಂತಂದ್ರೆ 35,000 ಕಟ್ಬೇಕಾಗತ್ತೆ. ಬಟ್ ಏನು ಅಂದ್ರೆ ಏಜ್ 21 ಅಲ್ಲಿದ್ದಾಗ ಅಥವಾ ಏಜ್ 25 ಅಲ್ಲಿದ್ದಾಗ ಏನು 10,000 ಅಥವಾ 12,000 ಆ ಮೂವ್‌ಮೆಂಟ್‌ಗೆ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಬಟ್ ಅವ್ರು ಬ್ಯಾಚುಲರ್ ಆಗಿರ್ತಾರೆ ಅಥವಾ ಸಿಂಗಲ್ ಇರ್ತಾರೆ. ಸೊ ಅದು ಕಷ್ಟ ಏನಾಗಲ್ಲ. ಬಟ್ ಅದನ್ನೇ ಏಜ್ 30, 35, 40 ಬಂದಾಗ ಫ್ಯಾಮಿಲಿ ಆಗಿರುತ್ತೆ, ಮಕ್ಳುಗಳಾಗಿರ್ತಾರೆ, ಅವ್ರ ಎಜುಕೇಷನ್ ಇರ್ಬೋದು, ಕಮಿಟ್ಮೆಂಟ್‌ಗಳು ಜಾಸ್ತಿ ಇರುತ್ತೆ. ಸೊ ಈ ಅಮೌಂಟು ತುಂಬಾ ಕಷ್ಟಕರವಾಗಿ ಅವ್ರಿಗೆ ಕಾಣುತ್ತೆ. ಏನಾದ್ರು ಆಲ್ರೆಡಿ ಏನು ಒಂದು ಕಾರ್ಪಸ್ ಕ್ರಿಯೇಟ್ ಮಾಡಿದ್ದಾರೆ ಅಥವಾ ಒಂದು ಆಲ್ರೆಡಿ ಒಂದು ನೆಟ್‌ವರ್ಕ್‌ನ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೇನ್ ಕಷ್ಟ ಆಗಲ್ಲ ಅಥವಾ ಒಳ್ಳೆ ಇನ್ಕಮ್ ಇದೆ ಅಂದ್ರೆ. ಬಟ್ ಇನ್ಕಮ್ ಇಲ್ಲ ಅಥವಾ ತುಂಬಾ ಬಂದಿದ್ದೆಲ್ಲ ಖರ್ಚೇ ಆಗ್ತಿದೆ ಅಂದ್ರೆ ಇದು ತುಂಬಾನೇ ಕಷ್ಟವಾಗುತ್ತೆ. ಸೊ ನಾನು ಇಲ್ಲೇನು ಅಂತಂದ್ರೆ ಮಿನಿಮಮ್ 1.5 ಕೋಟಿಗೆ ಇದ್ ಮಾಡಿದೀನಿ. ಯಾಕಂತ ಅಂದ್ರೆ ಇವಾಗ ಖರ್ಚಿರ್ತದಲ್ಲ, ಈಗ ಸಪೋಸ್ ಇವಾಗ ನಿಮ್ಗೆ ಅದು 50,000 ಖರ್ಚಿದೆ ಅಂತ ಅಂದ್ರೆ ಮಂತ್ಲಿ, ನಿಮ್ಗೆ ಅದು ಒಂದು ನೆಕ್ಸ್ಟ್ ನಿಮ್ಗೆ ರಿಟೈರ್ಮೆಂಟ್ ಅಷ್ಟೊತ್ತಿಗೆ 1.5 ಕೋಟಿ ಈಕ್ವಲ್ ಆಗಿರುತ್ತೆ. ಇನ್ಫ್ಲೇಷನ್ ಎಲ್ಲ ಲೆಕ್ಕಾಚಾರ ಹಾಕೊಂಡ್ರೆ. ಮತ್ತ್ ಇಲ್ಲಿ ನಾನು ಜಸ್ಟ್ 10% ಆನ್ಯುಯಲ್ ರಿಟರ್ನ್ ಕೊಟ್ಟಿದ್ದೀನಿ. ಸೊ ಈ ಆನ್ಯುಯಲ್ ರಿಟರ್ನ್ 8% ಅಟ್‌ಲೀಸ್ಟ್ 8% ಆದ್ರೂ ಪ್ಲಾನ್ ಮಾಡ್ಬೋದು. ಈಗ ಪಿ-ಪಿ-ಎಫ್ ಅಥವಾ ಕೆಲವೊಂದು ಸ್ಟಾರ್ಟಿಂಗ್ ಇದ್ ಮಾಡಿದಾಗ ಏನು ಗವರ್ನಮೆಂಟ್ ಸೆಕ್ಯೂರಿಟಿ ಇರ್ಬೋದು, ಪಿ-ಪಿ-ಎಫ್ ಇರ್ಬೋದು, ಪಿ-ಎಫ್ ಇರ್ಬೋದು ಅಥವಾ ಫಿಕ್ಸ್ಡ್ ಡೆಪಾಸಿಟ್‌ಗಳು. ಸೊ ಎಲ್ಲೆಲ್ಲಿ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಸೆಕ್ಯೂರಿಟಿ ಇರ್ತದೆ, ಅಲ್ಲಿ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡಿ ಒಂದು ನಾಲೆಡ್ಜ್ ಬಂದ್ಮೇಲೆ ನೆಕ್ಸ್ಟ್ ಅದನ್ನ ನೆಕ್ಸ್ಟ್ 10%, 12%, 15% ಅಥವಾ ಅವ್ರಿಗೆ ಎಷ್ಟು ಸಾಧ್ಯ ಆಗತ್ತೆ ಆ ತರ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಸ್ಟಾರ್ಟಿಂಗ್‌ನಲ್ಲಿ ಜಾಸ್ತಿ ಎಲ್ಲಿ ಫಿಕ್ಸ್ಡ್ ರೇಟ್ ಏನಿರ್ತದೆ, ಒಂದು ಫಿಕ್ಸ್ಡ್ ಸೆಕ್ಯೂರಿಟಿ ಏನಿರ್ತದೆ, ಅಲ್ಲಿ ಆ ಟೂಲ್‌ಗಳನ್ನ ಯೂಸ್ ಮಾಡಿದ್ರೆ ಒಳ್ಳೇದು. ಬಟ್ ನಾನು ಯಾವ್ದು ಟೂಲು ಏನು ಅಂತ ರೆಕಮೆಂಡ್ ಮಾಡಕ್ ಹೋಗಲ್ಲ. ಬಟ್ ಜಸ್ಟ್ ಇದನ್ನ ಹೇಳ್ತಾ ಇದ್ದೀನಿ. ಇದು ಇಯರ್ ಎಂಡ್ ಕಾರ್ಪಸ್ ಇದ್ ಹಾಕಿದೀನಿ. ಮತ್ ಏನಕ್ಕಿದು 5 ಇಯರ್ಸ್‌ಗೆ ಒಂದ್ಸಲ ಏನಕ್ಕೆ ವಿತ್‌ಡ್ರಾ ಮಾಡ್ಬೇಕು ಅಂತ ಅಂದ್ರೆ, ಸಪೋಸ್ ಇಲ್ಲಿ 10,000 ಕಟ್ತು ಅಂತಂದ್ರೆ ಅವ್ರಿಗೇನ್ ಆಸೆಗಳೇನ್ ಇರ್ತದಲ್ಲ, ಸೊ ತುಂಬಾ ಜನಕ್ಕೆ ಜಾಬ್‌ಗ್ ಬರ್ತಿದಂಗೆನೆ ಏನಾದ್ರು ತಗೋಬೇಕು ಅಥವಾ ಏನಾದ್ರು ವೆಹಿಕಲ್ ತಗೋಬೇಕು ಅಥವಾ ಎಲ್ಲಾರು ಇನ್ವೆಸ್ಟ್‌ಮೆಂಟ್ ಮಾಡ್ಬೇಕು ಅಂತ ಇರ್ತದೆ. ಸೊ ಅದನ್ನ ಒಂದು 5 ಇಯರ್ಸ್ ಕಂಟ್ರೋಲ್ ಮಾಡ್ಕೊಂಡ್ರೆ, ಅದೊಂದು 10 ಇಯರ್ಸ್ ಕಂಟ್ರೋಲ್ ಮಾಡಿದ್ರೆ ಅಂತ ತುಂಬಾ ಇಂಪ್ಯಾಕ್ಟ್ ಏನ್ ಆಗಲ್ಲ. ಸ್ಟಾರ್ಟಿಂಗ್ 5 ಇಯರ್‌ನಲ್ಲಿ ಅವ್ರಿಗೆ ಟೂ ವೀಲರ್ ಅವಶ್ಯಕತೆ ಅಷ್ಟೊಂದೇನ್ ಇರಲ್ಲ. ಪಬ್ಲಿಕ್ ಟ್ರಾನ್ಸ್‌ಪೋರ್ಟ್ ಯೂಸ್ ಮಾಡ್ಬೋದು ಅಥವಾ ಏನಾದ್ರೂನುವೆ ಈಗೇನು ರೆಂಟೆಡ್ ವೆಹಿಕಲ್‌ಗಳು ಸಿಗುತ್ತೆ ಅದನ್ನ ಯೂಸ್ ಮಾಡ್ಬೋದು. ಅಥವಾ ಈಗೇನಾದ್ರುವೆ
ಆಫೀಸ್ ಕ್ಯಾಬ್ ಸಿಗ್ತಾ ಇದೆ ಅಂದ್ರೆ ಅವರು ಇನ್ನೆಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಆಫೀಸ್‌ಗೆ ಹೋಗ್ತಿರ್ತಾರೆ. ವೀಕೆಂಡ್ ಅಲ್ಲಿ ತುಂಬಾ ಕಡಿಮೆ ಟೈಮ್ ಸಿಗೋದು. ವೀಕೆಂಡ್ ಅಲ್ಲಿ ಅಂದ್ರೆ ಅಗೇನ್ ಅವರು ಪೇ ಮಾಡಿ ಟ್ರಾನ್ಸ್‌ಪೋರ್ಟ್‌ನ ಯೂಸ್ ಮಾಡ್ಬೋದು. ಅಥವಾ ಆ ತರ ಒಂದನ್ನ ಅವರು ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ತರ ಇದ್ ಮಾಡಿದ್ರೆ 5 ಇಯರ್ಸ್‌ಗೆ 1,20,000 ಎವ್ರಿ ಇಯರ್ಸ್ ಪೇ ಮಾಡ್ಕೊಂಡು ಹೋದ್ರೆ, ಅವರು ಆಫ್ಟರ್ 5 ಇಯರ್ಸ್ ಆದ್ಮೇಲೆ 1,61,000ನ ವಿತ್‌ಡ್ರಾ ಮಾಡಿದ್ರೂನುವೆ ಅವ್ರ ಹತ್ರ ಇನ್ನುವೆ 6.5 ಲಕ್ಷ ಕಾರ್ಪಸ್ ಇರುತ್ತೆ. ಓಕೆನಾ? ಸೊ ಅದನ್ನೇ ನೆಕ್ಸ್ಟು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋದ್ರೆ 10 ವರ್ಷ ಆದಾಗ 3,68,000 ವಿತ್‌ಡ್ರಾ ಮಾಡಿದ್ರೂನುವೆ 14.25 ಲಕ್ಷ ಅವ್ರ ಹತ್ರ ಕಾರ್ಪಸ್ ಇರುತ್ತೆ. 15ನೇ ವರ್ಷಕ್ಕೆ 6.5 ಲಕ್ಷ ಅಂದ್ರೆ 6,36,000 ವಿತ್‌ಡ್ರಾ ಮಾಡಿದ್ರೂನುವೆ 25.5 ಲಕ್ಷ ಅವ್ರ ಹತ್ರ ಕಾರ್ಪಸ್ ಇರುತ್ತೆ. ಮತ್ತೆ 20 ವರ್ಷಕ್ಕೆ ಅವರು ಆಲ್ಮೋಸ್ಟ್ 10 ಲಕ್ಷ ವಿತ್‌ಡ್ರಾ ಮಾಡಿದ್ರೂನುವೆ ಆಲ್ಮೋಸ್ಟ್ 40 ಲಕ್ಷ ಅವ್ರ ಹತ್ರ ಕಾರ್ಪಸ್ ಇರುತ್ತೆ. ಇನ್ನೊಂದೇನು ಅಂತಂದ್ರೆ ಏಜು ಅವರು ಸ್ಟಾರ್ಟಿಂಗಲ್ಲಿ 10,000 ಹಾಕ್ತಿದ್ದಾರೆ ಅಂದ್ರೆ ಅವರು ಸಂಬಳ ಈಗ 20,000 ತಗೊಳ್ತಿದ್ದಾರೆ ಅನದರ್ 15 ವರ್ಷ, 20 ವರ್ಷ ಆಗೋಷ್ಟೊತ್ತಿಗೆ ಅದು 10 ಪಟ್ಟು, 20 ಪಟ್ಟು ಜಾಸ್ತಿ ಆಗಿರ್ಬೋದು. ಸೊ ಅವಾಗ ಅವರು 10,000 ಹಾಕ್ತಿದ್ದಾರೆ, ಅಷ್ಟೊತ್ತಿಗೆ ಆಲ್ರೆಡಿ ಕಾರ್ಪಸ್ ಎಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ, ಚೆನ್ನಾಗೆ ಪ್ಲಾನಿಂಗ್ ಇದೆ ಅಂತ ಅಂದ್ರೆ ಯಾವುದೇ ತರ ಕಮಿಟ್ಮೆಂಟ್‌ಗಳಿಲ್ಲ ಅಂದ್ರೆ ಅವರು ಇನ್ವೆಸ್ಟ್‌ಮೆಂಟ್ ಅಮೌಂಟನ್ನ ಇನ್ನೂ ಇನ್ಕ್ರೀಸ್ ಮಾಡ್ಬೋದು. ಅವಾಗ ಅವ್ರದ್ದು ಈ ಕಾರ್ಪಸ್ ಏನಿರ್ತಲ್ಲ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತ್ ಇನ್ನೊಂದೇನು ಅಂದ್ರೆ ಈ 20% ವಿತ್‌ಡ್ರಾ ಏನಿದೆಯಲ್ಲ ಅದನ್ನ ಆದಷ್ಟುವೆ ನಮ್ಮ ವ್ಯಾಲ್ಯೂ ಇನ್ನೂ ಇನ್ಕ್ರೀಸ್ ಆಗೋ ತರ ಅಥವಾ ನಮ್ದು ಫ್ಯೂಚರ್‌ಗೆ ನಮ್ಗದು ಸೆಕ್ಯೂರಿಟಿ ಆಗೋ ತರ ನಮ್ಗೆ ಡಿಪ್ರಿಸಿಯೇಷನ್ ಆಗದೆ ಇರೋ ತರ ಪ್ಲಾನ್ ಮಾಡಿ ಅಂತ ಟೂಲ್‌ಗಳಲ್ಲೋ ಅಥವಾ ಅಂತ ಪ್ರಾಪರ್ಟಿಗಳಲ್ಲೋ ಅಥವಾ ಅಂಥದನ್ನ ಮಾತ್ರ ಯೂಸ್ ಮಾಡಿದ್ರೆ ಒಳ್ಳೇದಾಗತ್ತೆ. ಆ ತರ ಏನಾದ್ರು ಬೇರೆ ಜಸ್ಟ್ ಶೋಕಿಗೋ ಅಥವಾ ಕೆಲವೊಂದು ಬಯಕೆಗಳಿಗೆ ಇದ್ ಮಾಡ್ಬೇಕು ಅಂತ ಅಂದ್ರೆ ಸಂಬಳ ಜಾಸ್ತಿ ಆಗ್ತಾ ಇರ್ತದೆ. ಆ ಸಂಬಳದಲ್ಲಿ ಯೂಸ್ ಮಾಡ್ಕೊಳ್ತಾ ಹೋದ್ರೆ ಇದನ್ನ ನಮ್ದು ಒಂದು ನೆಟ್‌ವರ್ಕ್‌ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದು. ಸಪೋಸ್ ಇವಾಗ ಅವ್ರು ಅದೇ ತರ ಮಾಡ್ಕೊಂಡು ಹೋದಾಗ 40 ವರ್ಷದಲ್ಲಿ ಆಲ್ಮೋಸ್ಟ್ 1,20,00,000ನ ಅವರು ವಿತ್‌ಡ್ರಾ ಮಾಡಿರ್ತಾರೆ. 20% ಎವ್ರಿ 5 ಇಯರ್ಸ್ ಒಂದ್ಸಲಿ ಅಂತ ವಿತ್‌ಡ್ರಾ ಮಾಡಿದ್ರೂನುವೆ 1,20,00,000 ವಿತ್‌ಡ್ರಾ ಮಾಡಿರ್ತಾರೆ. ಸೊ ಅಷ್ಟು ಮಾಡಿದ್ರೂನುವೆ ಅವ್ರ ಹತ್ರ ಎಂಡ್ ಆಫ್ ದಿ ರಿಟೈರ್ಮೆಂಟ್ ಅಲ್ಲಿ 1.5 ಕೋಟಿಯಷ್ಟು ಕಾರ್ಪಸ್ ಇರ್ತದೆ. ಸೊ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ 60 ರಿಟೈರ್ಮೆಂಟ್ ಆಗೋವರೆಗೆ ಇನ್ಕಮ್ ಬರ್ತಾ ಇರ್ತದೆ. ರಿಟೈರ್ಮೆಂಟ್ ಆದ್ಮೇಲೆ ಇನ್ಕಮ್ ಇರಲ್ಲ. ಸೊ ಅವಾಗ ಎಕ್ಸ್‌ಟ್ರಾ 10,000 ಇನ್ವೆಸ್ಟ್‌ಮೆಂಟ್ ಏನಿದೆಯಲ್ಲ ಅದು ಸ್ಟಾಪ್ ಆಗತ್ತೆ. ಇಲ್ಲಿ 1,66,28,000 ಜೊತೆಗೆ 1,20,000 ಸೇರ್ಕೊಂಡು ₹1,67,048 ಆಗಿದೆ. ಓಕೆನಾ? ಸೊ ನೆಕ್ಸ್ಟ್ ಇಯರ್ ಏನಾಗಿದೆ ಪ್ರೀವಿಯಸ್ ಇಯರ್ ಕಾರ್ಪಸ್ ಏನಿದೆಯಲ್ಲ ಸೇಮೇ ಇದೆ. 1,47,00,000 1,62,00,000 1,78,00,000 ಸೇಮೇ ಇದೆ. ಯಾಕಂದ್ರೆ ಇನ್ವೆಸ್ಟ್‌ಮೆಂಟ್ ಇಲ್ಲ ಬರೀ ಜಸ್ಟ್ ಪ್ರೀವಿಯಸ್ ಇದಾಗ್ತಾ ಹೋಗ್ತಿದೆ. ಸೊ ಇದು ನಮ್ದೇನು ನೆಟ್‌ವರ್ಕ್‌ನ ಕ್ರಿಯೇಟ್ ಮಾಡೋದು. ಬಟ್ 60 ಇಯರ್ಸ್ ಆದ್ಮೇಲೆ ಏನಾಗುತ್ತೆ ನಮ್ಗೆ ಇನ್ಕಮ್ ಸ್ಟಾಪ್ ಆಗತ್ತೆ. ಸೊ 60 ಇಯರ್ಸ್ ಆದ್ಮೇಲೆ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ನಾವೇನು 20% ನ ವಿತ್‌ಡ್ರಾ ಮಾಡ್ತೀವಲ್ಲ, ಈ 20% ನ ವಿತ್‌ಡ್ರಾ ಮಾಡ್ದಾಗ ಸಪೋಸು 36 ಲಕ್ಷ ವಿತ್‌ಡ್ರಾ ಮಾಡಿದ್ರೆ ಅವ್ರಿಗೆ ಮಂತ್ಲಿ 61,000 ಖರ್ಚು ಮಾಡೋಷ್ಟು ಅವ್ರ ಹತ್ರ ಹಣ ಇರುತ್ತೆ. ಈ 61,000 ₹61,410 ಪ್ರತಿ ತಿಂಗಳು ಖರ್ಚು ಮಾಡೋಷ್ಟು ಹಣ ಇರ್ತದೆ. ಇದನ್ನ ಇವ್ರು ನೆಕ್ಸ್ಟ್ 5 ವರ್ಷ ಅದನ್ನ ಎಲ್ಲಾರು ಎಫ್‌ಡಿ ಇಟ್ರೆ ಒಂದು ಸೆಕ್ಯೂರಿಟಿ ಇರ್ತದೆ. ಹೇಗೇನೋ ಎಫ್‌ಡಿಗೂನು ಸೀನಿಯರ್ ಸಿಟಿಜನ್‌ಗೆ ಜಾಸ್ತಿ ಏನು ಇಂಟ್ರೆಸ್ಟ್ ಬರ್ತದೆ ಅದನ್ನ ಅಲ್ಲಿ ಪ್ಲಾನ್ ಮಾಡಿ ಅವ್ರು ಯೂಸ್ ಮಾಡ್ಕೋಬಹುದು ಸೆಕ್ಯೂರ್ಡ್ ಅಲ್ಲಿ. ಇದನ್ನ ಬೇಕಾದ್ರೆ ರಿಸ್ಕ್ ತಗೊಂಡು ಎಲ್ಲಾದ್ರೂನು ಅವರು ಬೇರೆ ಹೈ ರಿಸ್ಕ್ ಟೂಲ್‌ಗಳಲ್ಲಿ ಯೂಸ್ ಮಾಡ್ಬೋದು. ಬಟ್ ಇದನ್ನ ಯಾಕಂದ್ರೆ ಅವರು ಪರ್ಸನಲ್ ನೀಡು ಬೇಕಾಗಿರೋದ್ರಿಂದ, ಎಮರ್ಜೆನ್ಸಿಗೆ ಬೇಕಾಗಿರೋದ್ರಿಂದ ಇದರಿಂದ ಯಾವ ತರ ರಿಸ್ಕ್ ತೊಗೊಳಕ್ ಹೋಗ್ಬಾರ್ದು. ಇದನ್ನ ಅವ್ರೆಲ್ಲಾರು ಒಂದು ಫಿಕ್ಸ್ಡ್ ಡೆಪಾಸಿಟ್ ಅಥವಾ ಎಲ್ಲಾರುವೆ ಸೆಕ್ಯೂರ್ಡ್ ಇದ್ರಲ್ಲಿ ಇಟ್ಟು ಅದನ್ನ ಎವ್ರಿ ಮಂತ್ ವಿತ್‌ಡ್ರಾ ಮಾಡಕೊಂಡು ಹೋದ್ರೆ ಅಲ್ಲಿ ಅದು ಇಂಟ್ರೆಸ್ಟ್ ಬೆಳೀತಾ ಇರ್ತದೆ. ಜೊತೆಗೆ ಅವರು 5 ಇಯರ್ಸ್ ಅಲ್ಲಿ ಒಂದಿಷ್ಟು ಇಂಟ್ರೆಸ್ಟ್ ಬೆಳೆದಿರುತ್ತೆ. ಅವ್ರದ ಖರ್ಚಿಗೂ ಸಹ ಆಗತ್ತೆ. ಸೊ ಆ ತರ ಒಂದು ಇದನ್ನ ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು. ಫಸ್ಟ್ ಅಪ್ ಟು 60 ಇಯರ್ಸ್ ವರೆಗೆ ಅದನ್ನ ಅವರು ಒಂದು ನೆಟ್‌ವರ್ಕ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತಾರೆ. ಇದೇನು ವಿತ್‌ಡ್ರಾ ಮಾಡೋದು. ಆಫ್ಟರ್ 60 ಇಯರ್ಸ್ ಆದ್ಮೇಲೆ ಇದನ್ನ ನೀಡ್ಸ್‌ಗೆ ಬಳಸಬೇಕಾಗತ್ತೆ. ಆಲ್ರೆಡಿ ಹೇಳ್ದಾಗೆ ಈ ನೀಡ್ಸ್‌ಗೆ ಸ್ಟಾರ್ಟಿಂಗ್‌ನಲ್ಲಿ ಇನ್ಕಮ್ ಬರ್ತಾ ಇರ್ತದೆ. ಬಟ್ 60 ಇಯರ್ಸ್ ಆದ್ಮೇಲೆ ತುಂಬಾ ಜನಕ್ಕೆ ಇನ್ಕಮ್ ಇರಲ್ಲ. ಏನು ಆಲ್ರೆಡಿ ಸೇವ್ ಮಾಡಿರೋದು ಅಥವಾ ನೆಟ್‌ವರ್ಕ್‌ನ ಕ್ರಿಯೇಟ್ ಮಾಡಿರ್ತಾರಲ್ಲ, ಅದ್ರಿಂದನೇ ಅವರು ಇದ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಾನಿಲ್ಲಿ ಇದೇ ತರ ಕ್ಯಾಲ್ಕುಲೇಷನ್‌ನ ಏನು 100 ಇಯರ್ಸ್ ವರೆಗೆ ತಗೊಂಡಿದ್ದೀನಿ. ತುಂಬಾ ತುಂಬಾ ಜನ 100 ಇಯರ್ಸ್ ವರೆಗೂ ಬದುಕೋದು ತುಂಬಾ ರೇರ್ ಆಗಿದೆ ಈಗ.
ಸೊ ಆ ತರ ಇದು ನೆಕ್ಸ್ಟ್ ಸೇಮ್ ಕಂಟಿನ್ಯೂ ಆಗುತ್ತೆ. ಪ್ರೀವಿಯಸ್ ಇಯರ್ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋದಾಗ ಅವ್ರು 100 ಇಯರ್‌ಗೆ ಅವ್ರ ಹತ್ರ ಆಲ್‌ಮೋಸ್ಟ್ 100 ಇಯರ್‌ಗೆ 11 ಕ್ರೋರ್ 19,11,000 ಇರುತ್ತೆ ಅವ್ರ ಹತ್ರ. ಅವ್ರು 100 ಇಯರ್ಸ್‌ಗೆ 2,79,77,000 ವಿತ್‌ಡ್ರಾ ಮಾಡಿದ್ರುನುವೆ ನೆಕ್ಸ್ಟ್ 5 ಇಯರ್ಸ್‌ಗೆ ಮೇಂಟೈನ್ ಮಾಡೋದಕ್ಕೋಸ್ಕರ ಹಂಗುನುವೆ 11 ಕೋಟಿ ಇರ್ತದೆ. ತುಂಬಾ ಜನ ಹೇಳ್ತಿರ್ತೀವಿ ಶ್ರೀಮಂತರು ಶ್ರೀಮಂತರೇ ಆಗ್ತಾ ಇರ್ತಾರೆ, ಬಡವರು ಬಡವರಾಗೇ ಇರ್ತೀವಿ ಅಂತ. ಏನಕ್ಕಂದ್ರೆ ಶ್ರೀಮಂತರುಗಳು ಈ ತರ ಟ್ಯಾಕ್ಟಿಕ್‌ನ ಯೂಸ್ ಮಾಡ್ತಾ ಇದ್ದಾರೆ. ಈ ತರ ಪ್ಲಾನಿಂಗ್‌ಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಇರೋ ಹಣನ ಒಂದು ಆಹ್, ಒಂದು ಪ್ಲಾನಿಂಗ್ ವೇಲಿ ಅದನ್ನ ಇನ್ವೆಸ್ಟ್‌ಮೆಂಟ್ ಮಾಡ್ತಿದ್ದಾರೆ. ಸೊ ಇದು ನಾನೊಂದಿಷ್ಟು ಏನು ಶ್ರೀಮಂತರುಗಳು ಅಥವಾ ಏನೋ ರಿಚ್ ಪೀಪಲ್‌ಗಳು ನನ್ಗೆ ಅವ್ರು ಏನೋ ಸ್ನೇಹ ಸಿಕ್ತು ಅವ್ರಗಳ ಮುಖಾಂತರ ಒಂದಿಷ್ಟು ಸೀಕ್ರೆಟ್‌ಗಳನ್ನ ತಿಳ್ಕೊಂಡು ಸೊ ಇದನ್ನ ಶೇರ್ ಮಾಡ್ತಿದೀನಿ. ಅವ್ರು ಹೇಗೆ ಫಾಲೋ ಮಾಡ್ತಿದ್ದಾರೆ ಅನ್ನೋದನ್ನ. ಓಕೆನಾ? ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಇಲ್ಲಿ ಕೊನೆಯಲ್ಲಿ ನಾನು ಟೋಟಲ್ ಅಮೌಂಟ್ ಅಂತ ಹಾಕಿದೀನಿ. ಈ ಟೋಟಲ್ ಅಮೌಂಟ್ ಏನು ಅಂತ ಅಂದ್ರೆ ಈಗ ಸಪೋಸ್ ಅವ್ರೇನಾದ್ರೂನುವೆ 5th ಇಯರ್ಸ್ ಆದ್ಮೇಲೆ 20% ವಿತ್‌ಡ್ರಾ ಹೇಳಿದೀನಿ ಅಥವಾ ಅವ್ರಿಗೆ ನನ್ಗೆ 20% ವಿತ್‌ಡ್ರಾ ಮಾಡೋ ಅವಶ್ಯಕತೆ ಇಲ್ಲಪ್ಪ. ನನ್ಗೆ ಬೇರೆ ನನ್ನ ಇನ್‌ಕಮ್ ಏನಿದಿಲ್ಲ. ಅದ್ರಲ್ಲೇ ನನ್ನ ವಾಂಟ್ಸ್‌ಗಳಿಗೂ ಫುಲ್‌ಫಿಲ್‌ಮೆಂಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ, ಅವ್ರು ವಿತ್‌ಡ್ರಾ ಮಾಡೋದನ್ನ ಹಾಗೆ ಬಿಟ್ರೆ, ಅವ್ರ ಹತ್ರ 5th ಇಯರ್ಸ್ ಆದಾಗ ಟೋಟಲ್ಲು 8,00,000 ಇರ್ತಿತ್ತು. ಏನಾರುವೆ 20% ವಿತ್‌ಡ್ರಾ ಮಾಡಿದ್ರಿಂದ 6,500,000 ಉಳ್ಕೊಳ್ತು. ಇಲ್ಲ ವಿತ್‌ಡ್ರಾ ಮಾಡ್ಲಿಲ್ಲ ಅಂದ್ರೆ 8,00,000. ಸೇಮ್ ಅದೇ ತರ 10th ಇಯರ್‌ಲಿ ಇದ್ದಾಗ ಅವರು ಈ 20% ವಿತ್‌ಡ್ರಾ ಮಾಡ್ಲಿಲ್ಲ ಅಂದ್ರೆ 18,00,000 ವಿತ್‌ಡ್ರಾ ಮಾಡಿದ್ರೆ 14,25,00,000 ಸೇಮ್ ಅದೇ ರೀತಿ ಅವರು 60th ಇಯರ್‌ಗೆ ಬಂದಾಗ ಅವರು ಎಷ್ಟು 1.5 ಕೋಟಿ ಅವ್ರ ಹತ್ರ ಇದೆ. ಅವ್ರೇನಾದ್ರು 20% ವಿತ್‌ಡ್ರಾ ಮಾಡ್ಲಿಲ್ಲ ಅಂದಿದ್ರೆ ಆಲ್‌ಮೋಸ್ಟ್ 1,84,00,000 ಏನಕ್ಕೆ ಇಲ್ಲಿ ಕಡಿಮೆ ಆಗಿದೆ ಅಂದ್ರೆ ಎವ್ರಿ ಇಯರ್ 20% ವಿತ್‌ಡ್ರಾ ಮಾಡ್ತಿರೋದ್ರಿಂದ ಇಲ್ಲಿ ಕಡಿಮೆ ಇದೆ. ಈ 20% ವಿತ್‌ಡ್ರಾ ಮಾಡಿಲ್ಲ ಅಂದ್ರೆ ಅದ್ರ ಮೇಲೂ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಬೆಳ್ಕೊಂಡು ಇದು ಇನ್ನೂ ಟೋಟಲ್ ಅಮೌಂಟ್ 60 ಇಯರ್ಸ್ ಅಷ್ಟಕ್ಕೆ ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ಸ್ಟಾರ್ಟಿಂಗ್‌ನಲ್ಲಿ 10,000 ತುಂಬಾ ದೊಡ್ಡ ಅಮೌಂಟ್ ಅಂತ ಅನ್ಸುತ್ತೆ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ. ಬಟ್ ಅದರ್ 5 ಇಯರ್ 10 ಇಯರ್ಸ್ ಆದಾಗ ತುಂಬಾ ಸಣ್ಣ ಅಮೌಂಟ್ ಆಗಿ ಕಾಣುತ್ತೆ ಅವ್ರಿಗೆ. ಸೊ ಮತ್ತ್ ಅವ್ರಿಗೆ ಅದನ್ನ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ ಏನಾಗಲ್ಲ. ಸೊ ಈ ತರ ಒಂದ್ ಇದ್ ಮಾಡ್ಕೊಂಡು ಹೋಗ್ಬೋದು. ಸೇಮ್ ಅದೇ ತರ ಇಲ್ಲಿ ಏಜ್ 25 ವರೆಗೂ ಸೇಮ್ ಅದೇ ತರ ಮಾಡಿದೀನಿ. ಬಟ್ ಅವರು ಆ 1.5 ಕೋಟಿ ರೀಚ್ ಆಗ್ಬೇಕು ಅಂದ್ರೆ ಆಲ್ರೆಡಿ ಹೇಳ್ದಾಗೆ 12,500 ಮಂತ್ಲಿ ಹಾಕ್ಬೇಕಾಗತ್ತೆ. ಏಜ್ 30 ಅವ್ರಿಗೆ 17,000 ಏಜ್ 35 ಅವ್ರಿಗೆ 24,000 ಸೊ ಇದು ತುಂಬಾ ದೊಡ್ಡ ಅಮೌಂಟ್ ಆಗಿ ಕಾಣುತ್ತೆ. ಕಮಿಟ್ಮೆಂಟ್ ಅಥವಾ ನೆಟ್‌ವರ್ಕ್ ಕ್ರಿಯೇಟ್ ಮಾಡಿಲ್ಲ ಅಂತ ಅಂದಾಗ. ಸೊ ಇನ್ನೊಂದು ನಾನು ಆಲ್ರೆಡಿ ಹೇಳ್ದೆ ಲೋನ್ ಮತ್ತೆ ಇದು ಇನ್ವೆಸ್ಟ್‌ಮೆಂಟ್ ಅಲ್ಲಿ ನಾನು ಅನಾಲಿಸಿಸ್ ಮಾಡೋ ಪ್ರಕಾರ ನನ್ನ ಒಪಿನಿಯನ್ ಪ್ರಕಾರ ಇನ್ವೆಸ್ಟ್‌ಮೆಂಟ್ ಬೆಸ್ಟ್. ಸೊ ಹೇಗೆ ಅಂತ ಹೇಳ್ತೀನಿ. ಇವಾಗ ಸಪೋಸು 8,00,000 ತಗೊಳ್ತೀವಿ. ನಾನಿಲ್ಲಿ 10,000 ಅಂತ ಆಹ್, ಎಸ್-ಐ-ಪಿ ಅಸ್ಯೂಮ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಏನು ಇ-ಎಂ-ಐನು ಅರೌಂಡ್ 10,000 ಬರೋ ತರಾನೇ ಅಕೌಂಟ್ ತಗೊಂಡಿದ್ದೀನಿ. ಈಗ 8,00,000 ತಗೊಂಡ್ರೆ ಅವ್ರು 10% ಏನೋ ಇಂಟ್ರೆಸ್ಟ್ ಪೇ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ 10 ಇಯರ್ಸ್‌ಗೆ ಇವ್ರತ್ರ ಆಲ್‌ಮೋಸ್ಟ್ 18,44,000 ಇರುತ್ತೆ. ಸೊ ಇಲ್ಲೂ ಇವ್ರು ಇದನ್ನ 20% ವಿತ್‌ಡ್ರಾ ಮಾಡಿಲ್ಲ ಅಂದ್ರೆ ಆಲ್‌ಮೋಸ್ಟ್ 20,00,000 ಅಮೌಂಟ್ ಇರ್ತಿತ್ತು 10 ಇಯರ್ಸ್‌ಗೆ. ಓಕೆನಾ? ಬಟ್ ಇಲ್ಲಿ ಪೇ ಮಾಡೋದು ಎಷ್ಟು 10 ಇಯರ್ಸ್ ವಿತ್‌ಡ್ರಾ ಮಾಡಿದ್ರೆ ಹಾಗೆ 10 ಇಯರ್ಸ್‌ನುವೆ ಇದ್ದಿದ್ರೆ ಅವ್ರತ್ರ 10,000 ಇಂಟು 10 ಇಂಟು 12 12,00,000 ಇನ್ವೆಸ್ಟ್‌ಮೆಂಟ್ ಮಾಡಿದ್ರೆ ಆಲ್‌ಮೋಸ್ಟ್ 20,00,000 ಅವ್ರತ್ರ ಉಳ್ಕೊಳ್ತಾ ಇತ್ತು. ಸೊ 10 ಇಯರ್ಸ್‌ಗೆ ಆಲ್‌ಮೋಸ್ಟ್ 12,00,000 ಪೇ ಮಾಡ್ತಾರೆ ಇಲ್ಲಿ. ಓಕೆನಾ? ಅವ್ರಿಗೆ ಅರ್ನಿಂಗ್ ಕಾಣ್ಸಿರೋದು ಅಷ್ಟು 12,00,000 ಬಟ್ ಅದೇನೇ ಇಲ್ಲಿ ಲೋನಲ್ಲಿ ಇಲ್ಲಿ 12,00,000 ಪ್ರಿನ್ಸಿಪಲ್‌ನ ಪೇ ಮಾಡಿರೋದ್ರಿಂದ 8,00,000 ಇಂಟ್ರೆಸ್ಟ್ ಸೇರ್ಕೊಂಡು ಆಲ್‌ಮೋಸ್ಟ್ 20,00,000 ಆಗಿದೆ. ಸೊ 20,00,000 ಹೇಗೆ ಅಂತಂದ್ರೆ 10 ವರ್ಷದಲ್ಲಿ ಟೋಟಲ್ ಪೇ ಮಾಡಿರೋದು ಬಂದು 12,00,000 ಬಟ್ 10 ವರ್ಷದಲ್ಲಿ ಇಂಟ್ರೆಸ್ಟು ಎಲ್ಲ ಸೇರ್ಕೊಂಡು ಕಾರ್ಪಸ್ ಟೋಟಲ್ 20,00,000 ಆಗಿರುತ್ತೆ. 10% ಅಂತ ಕನ್ಸಿಡರ್ ಮಾಡ್ಕೊಂಡ್ರುನುವೆ. ಅದೇ ಲೋನಲ್ಲಿ ಹೋದ್ರೆ ಈಗ ನಾವು 10% ಇ-ಎಂ-ಐ ಇದ್ ಮಾಡ್ತೀವಿ ಅಂದ್ರೆ ನನ್ ಕೈಗ್ ಸಿಗೋದ್ ಬರೀ ಜಸ್ಟ್ 8,00,000 ಅಷ್ಟೇನೆ. ಫಸ್ಟ್ ಇಯರ್‌ನಲ್ಲಿ, ಫಸ್ಟ್ ಮಂತಲ್ಲಿ. ಇನ್ನ ನೆಕ್ಸ್ಟ್ 10 ಇಯರ್ಸು ಎವ್ರಿ ಮಂತು 10,000 ಇ-ಎಂ-ಐನ ಪೇ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಟೋಟಲ್ 10 ಇಯರ್ಸ್ ಅಲ್ಲಿ ಇಂಟ್ರೆಸ್ಟ್ ಎಲ್ಲ ಸೇರ್ಕೊಂಡು ನನ್ನ ಕೈಯಲ್ಲಿ ಕಟ್ಟಕ್ಕಾಗಿದ್ದೇನೆ 12,68,000 ಆಲ್ರೆಡಿ ಇಲ್ಲಿ ಹೇಳ್ದಾಗೆ 12,00,000 ಪ್ರಿನ್ಸಿಪಲ್ ಕಟ್ತೀನಿ. ಬಟ್ ಇಲ್ಲಿ ಪ್ರಿನ್ಸಿಪಲ್ ಮತ್ತೆ ಇಂಟ್ರೆಸ್ಟ್ ಸೇರ್ಕೊಂಡು 12,68,000 ನನ್ ಕೈಗ್ ಸಿಕ್ಕಿದ್ 8,00,000
ಬಟ್ ಅದೇನೆ ನಾನಿಲ್ಲಿ 10 ವರ್ಷ ನನ್ನ ಎಮೋಷನ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಸುಮ್ನಿದ್ದಿದ್ರೆ ಇಲ್ಲಿ 20 ಲಕ್ಷ ನಾನು ಅರ್ನ್ ಮಾಡ್ತಾ ಇತ್ತು. ಸೊ ಅದೇ ತರ ಇಲ್ಲಿ ನಾನೇನ್ ಅನ್ಕೊಳ್ತೀನಿ, ನನ್ಗೆ ಅರ್ನಿಂಗ್ ಮಾಡೋ ಕೆಪಾಸಿಟಿನೇ ಕಡಿಮೆ, ಅರ್ನಿಂಗ್ ಮಾಡೋದಕ್ಕಾಗಲ್ಲ ಅಂತ ಅನ್ಸುತ್ತೆ ಈ ಲೋನ್ ನೋಡಿದಾಗ. ಬಟ್ ಅದು ಇನ್ವೆಸ್ಟ್ಮೆಂಟ್ ಪ್ಲಾಟ್‌ಫಾರ್ಮ್ ನೋಡಿದಾಗ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಇವಾಗ ನಾವೆಲ್ಲ ತುಂಬಾ ಜನನ ಹೇಳ್ತೀವಿ, ಅವ್ರು ಅಷ್ಟ್ ಇದ್ ಮಾಡಿದ್ರು, ಇವ್ರು ಇಷ್ಟ್ ಮಾಡಿದ್ರು ಅಂತ. ನಾನ್ ನೇಮ್ ತೊಗೊಳಲ್ಲ. ಬಟ್ ನೀವು ನ್ಯೂಸ್ ಅಲ್ಲಿ ಕೇಳಿರ್ತೀರಾ ಅಥವಾ ಇನ್ನು ಶೇರ್ ಮಾರ್ಕೆಟ್ ಅಲ್ಲಿ ನೋಡಿರ್ತೀರಾ, ಮ್ಯೂಚುವಲ್ ಫಂಡ್ ಅಲ್ಲಿ ನೋಡಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಪ್ಲಾಟ್‌ಫಾರ್ಮ್ ನಲ್ಲಿ ನೋಡಿರ್ಬೋದು. ಬಟ್ ಅವ್ರು ಈ ತರ ಒಂದು ಕಮಿಟ್ಮೆಂಟ್ ಇದನ್ನ ಮಾಡ್ಕೊಂಡು ಹೋಗ್ತಾರೆ. ಸೊ ದುಡ್ಡಿಂದ ದುಡಿಯೋ ತರ ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ನ ತಗೊಳ್ತೀನಿ ಇವಾಗ, ಪ್ಲಾಟ್‌ಫಾರ್ಮ್ ಕ್ಯಾಲ್ಕುಲೇಷನ್. ಸೊ ಅವರು ಏಜ್ 21, ಇದು ಏಜ್ 25 ಅಲ್ಲಿ ಇದ್ದಾಗ, ಅಥವಾ ಏಜ್ 30 ಅಲ್ಲಿ ಇದ್ದಾಗ, ಏಜ್ 35, ಇದು ಏಜ್ 40. ಅದೇನೆ ಏಜು 25 ಅಲ್ಲಿದ್ದಾಗ 12,500 ಏನು SIP ಕಟ್ತಿದ್ದಾರೆ ಇಲ್ಲಿ ಅವರ ಆ ಗೋಲ್‌ನ ರೀಚ್ ಆಗಕ್ಕೆ. ಸಪೋಸ್ ಅವರು ಇನ್ವೆಸ್ಟ್ಮೆಂಟ್ ಪ್ಲಾಟ್‌ಫಾರ್ಮ್ ಬದಲು ಲೋನ್ ತಗೊಂಡ್ಬಿಟ್ಟು ಏನಾದ್ರು ಅವರ ಆ ನೆಟ್‌ವರ್ಕ್ ಕ್ರಿಯೇಟ್ ಮಾಡೋದಕ್ಕೆ ಲೋನ್ ತಗೊಳ್ತಾರೆ ಅಂತ ಅಂದ್ರೆ, ಎಷ್ಟು ಅವರು 9,50,000 ಅನ್ನ ಅವರು ತಗೊಂಡ್ರೆ, ಈಗ ಅರೌಂಡ್ 12,500 ಬರುತ್ತೆ. ಇದು EMI, ಇದು SIP. SIP ಆಗಿದ್ದು ಇಲ್ಲಿ 12,500 ಬರ್ತಿತ್ತು. ಸೊ EMI ಅರೌಂಡ್ 12,000 ಬರೋ ತರ ನಾನು ಕನ್ಸಿಡರ್ ಮಾಡಿದೀನಿ. ಸೊ ಅವ್ರ ಕೈ ಸಿಕ್ಕಿದ್ದು 10 ವರ್ಷಕ್ಕೆ 9.5 ಲಕ್ಷ ಅಷ್ಟೇನೆಯ. ಬಟ್ ಅದನ್ನೇ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ ಸೈಲೆಂಟ್ ಆಗಿ ಇದ್ದಿದ್ರೆ, ಎಂಡ್ ಆಫ್ ದಿ 10 ಇಯರ್‌ಗೆ ಅವ್ರ ಹತ್ರ ಆಲ್ಮೋಸ್ಟ್ 30 ಲಕ್ಷ ಕೈನಲ್ಲಿ ಇರ್ತಾ ಇತ್ತು. ಬಟ್ ಇಲ್ಲಿ ಅವರು ಪೇ ಮಾಡೋದು ಎಷ್ಟು ಅಂತ ಅಂದ್ರೆ, 10 ವರ್ಷಕ್ಕೆ 12,000, 15 ಲಕ್ಷನ ಪೇ ಮಾಡ್ತಾರೆ 10 ವರ್ಷಕ್ಕೆ. ಇಲ್ಲಿ ಲೋನ್ ಅಮೌಂಟು, ಪ್ರಿನ್ಸಿಪಲ್ಲು 10 ವರ್ಷಕ್ಕೆ 15 ಲಕ್ಷ ಪೇ ಮಾಡ್ತಾರೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಕಾರ್ಪಸ್ 10 ವರ್ಷದಲ್ಲಿ 30 ಲಕ್ಷ ಆಗಿರುತ್ತೆ. ಬಟ್ ಅದೇ ಇಲ್ಲಿ ಕಾಣಿಸೋದು, ಅವ್ರ ಕೈಯಿಂದ ಇಂಟ್ರೆಸ್ಟ್ ಪೇಮೆಂಟ್ ಎಲ್ಲ ಸೇರ್ಕೊಂಡು 10 ವರ್ಷದಲ್ಲಿ ಅವ್ರ ಕೈಲಿ ಪೇ ಮಾಡಕ್ ಆಗದೇ 15 ಲಕ್ಷ. ಯಾಕಂದ್ರೆ ಅವ್ರು ಪೇ ಮಾಡೋದು ಇಂಟ್ರೆಸ್ಟ್ ಏನ್ ಬರ್ತದಲ್ಲ, ಇವ್ರ ಕೈಗೆ ಬರಲ್ಲ, ಇವ್ರ ಇಂಟ್ರೆಸ್ಟ್ ನ ಪೇ ಮಾಡ್ಬೇಕಾಗತ್ತೆ. ಬಟ್ ಅದಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಾರ ಆ ಇಂಟ್ರೆಸ್ಟ್ ಇವ್ರಿಗ್ ಬರುತ್ತೆ, ಅದನ್ನ ಯೂಸ್ ಮಾಡ್ಕೋಬಹುದು. ನಾನು ಆಲ್ರೆಡಿ ಇಲ್ಲಿ ಪಾಯಿಂಟ್ ಹೇಳ್ದಾಗೆ, ಇಲ್ಲಿ ಎಕ್ಸ್ಟ್ರಾ ಅಮೌಂಟ್ ನಾವೇನ್ ಪೇ ಮಾಡ್ತೀವಲ್ಲ, ನಮ್ಮ ಪಾಕೆಟ್ ಇಂದ ಪೇ ಮಾಡ್ತೀವಿ. ಬಟ್ ಇಲ್ಲಿ ಎಕ್ಸ್ಟ್ರಾ ಅಮೌಂಟ್ ರಿಸೀವ್ ಆಗತ್ತೆ. ಇಲ್ಲಿ ಲೋನ್ ಅಮೌಂಟ್ ಅಲ್ಲಿ ಇಂಟ್ರೆಸ್ಟ್ ಏನ್ ಪೇ ಮಾಡ್ತೀವಲ್ಲ, ಅದ್ರಿಂದ ಏನು ಬೈ ಮಾಡೋದಕ್ಕಾಗಲ್ಲ. ಬಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬೈ ಮಾಡ್ಬೋದು. ಸೊ ಆ ತರ ಒಂದು ಪ್ಲಾನಿಂಗ್ ಇದೆ. ಸೊ ಇನ್ನೊಂದು ಇವಾಗ 30 ಇಯರ್ ಅಲ್ಲಿ ಅವರು ಏನೋ ಒಂದು ಮನೇನೋ ಏನಾದ್ರು ಮಾಡ್ಕೊಳ್ತಾರೆ. ಸಪೋಸ್ ಅವರು ಒಂದು 17,000 EMI ನ ಕಟ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ, ಅವರೆಷ್ಟು 13 ಲಕ್ಷ ಅಷ್ಟೇನೆ ಅವ್ರ ಕೈಗೆ ಇದು ಸಿಗೋದು. ಎಷ್ಟು 17,000 ಕಟ್ಕೊಂಡು ಹೋಗ್ತಾರೆ ಅಂದ್ರೆ, ಟೋಟಲ್ ಅವರು 20 ಲಕ್ಷನ ಅವರು 10 ವರ್ಷದಲ್ಲಿ ಕಟ್ತಾರೆ. ಬಟ್ ಅದೇನೆ ಇಲ್ಲಿ 20,40,000 ಪ್ರಿನ್ಸಿಪಲ್ ಪೇ ಮಾಡಿರ್ತಾರೆ. ಅದು 1 ಟು ಡಬಲ್ ಆಗಿ 10 ವರ್ಷದಲ್ಲಿ 40 ಲಕ್ಷ ಆಗಿರುತ್ತೆ. ಎಮೋಷನಲ್‌ನ ಕಂಟ್ರೋಲ್ ಮಾಡ್ಕೊಂಡು, ನಮ್ಮ ಆಸೆಗಳನ್ನ ಒಂದು ಮೂಟೆಗಿಟ್ಟು, ಗಂಟು ಮೂಟೆ ಕಟ್ಟು ಅದನ್ನ ವೇಟ್ ಮಾಡಿದ್ರೆ 40 ಲಕ್ಷ ಆಗಿರುತ್ತೆ. ಅಥವಾ ಅದೇನೇ ಈಗ ಏನಾದ್ರೂನುವೆ 35 ಇಯರ್ ಇದ್ದಾಗ ಸ್ಟಾರ್ಟ್ ಮಾಡಿದ್ರೆ, ಅವರು ಸೇಮ್ ಇಲ್ಲಿ EMI 24,000 ಕಟ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡ್ರೆ, ಇವಾಗ ಇಲ್ಲಿ ಅವರು 24,000 EMI ಸೇಮ್ ಬರ್ಬೇಕು ಅಂದ್ರೆ, ಅವ್ರ ಕೈ ಸಿಗೋದು ಜಸ್ಟ್ 18,20,000 ಅಷ್ಟೇನೆ. 24,000 ಅರೌಂಡ್ EMI ನ ಕಟ್ತಾರೆ 120 ಇಯರ್ಸು. ಟೋಟಲ್ 28,86,000 ನ ಪೇ ಮಾಡೋದಕ್ಕೆ ಮಾತ್ರ ಆಗತ್ತಷ್ಟೇ. ಅವ್ರ ಕಣ್ಣ್ ಕಾಣೋದು 10 ವರ್ಷದಲ್ಲಿ ಜಸ್ಟ್ 28,86,000 ಮಾತ್ರ ಅಷ್ಟೇ ನಾನು ದುಡ್ದಿದ್ದು ಅಂತ ಅನ್ಸುತ್ತೆ. ಬಟ್ ಅದೇ ದುಡ್ಡನ್ನ ಅವರು ಲೋನ್ ತಗೊಳ್ದೇನೆ ಇನ್ವೆಸ್ಟ್ಮೆಂಟ್ ನ ಮಾಡಿದಿದ್ರೆ 55 ಲಕ್ಷ ದುಡಿತಾ ಇತ್ತು. ಬಟ್ ಅವ್ರು ಕಟ್ಟಿರೋದು 10 ವರ್ಷದಲ್ಲಿ 28,80,000. ಬಟ್ ಅದೇ ಅವ್ರ ಹಣ ದುಡಿಯೋದೆಷ್ಟು ದುಡಿಯುತ್ತೆ ಅಂದ್ರೆ 55 ಲಕ್ಷ ದುಡಿಯುತ್ತೆ. 1 ಟು ಡಬಲ್ ಆಗಿರುತ್ತೆ. ಅದ್ ಇಲ್ಲಿ ಸೇಮು 40 ವರ್ಷದಲ್ಲಿದ್ದಾಗ ಇದ್ ಮಾಡ್ತೀನಿ ಅಂದ್ರೆ 35,000 ಅವರು ಏನು SIP ಕಟ್ಕೊಂಡು ಹೋಗ್ತಾರೆ ಅಂದ್ರೆ, ಅದೇ ಲೋನ್ ಅಲ್ಲಿ ಅರೌಂಡ್ 35,000ನೇ ಬರೋ ತರ ಆಯ್ತು ಅಂದ್ರೆ, 27 ಲಕ್ಷ ಮಾತ್ರ ಕೈಗೆ ಸಿಗುತ್ತೆ ಅಷ್ಟೇನೆಯ. ಅರೌಂಡ್ 35,000 EMI ಕಟ್ಕೊಂಡು ಹೋಗ್ತಾರೆ ಅಂದ್ರೆ, ಇಲ್ಲಿ ನೋಡಿ ನೀವು ತಗೊಂಡಿದ್ದು ಲೋನ್ 27 ಲಕ್ಷ ಆದ್ರೆ ಅರೌಂಡ್ 15,81,000 ಇಂಟ್ರೆಸ್ಟೇ ಹೋಗಿರುತ್ತೆ 10 ವರ್ಷದಲ್ಲಿ. ಮತ್ತೆ ಇಲ್ಲಿ ಟೋಟಲ್ ಪೇಮೆಂಟು 42,81,000 ಕಟ್ಟಿರ್ತಾರೆ.
ಬಟ್ ಅದೇನೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 82 ಲಕ್ಷ ಆಗ್ತಾ ಇತ್ತು ಅದು. ಸೊ ಹಾಗಾಗಿ ಒಂದೇನು ಅಂತ ಅಂದ್ರೆ ಈಗ ನಾವು ದುಡ್ಡನ್ನ ಹಾಕಿ ನಾವು ಇನ್ನು ವ್ಯಾಲ್ಯೂ ನಾವೇ ಕಡಿಮೆ ಮಾಡ್ಕೊಳ್ತಾ ಇದೀವಿ. ನಾವು ಅದನ್ನ ಸ್ವಲ್ಪ ಪ್ಲಾನ್ ಮಾಡಿ ಅದನ್ನ ಒಂದು ರೈಟ್ ಪ್ಲಾಟ್‌ಫಾರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನ್ನ ಹತ್ರ 10 ವರ್ಷದಲ್ಲಿ 82 ಲಕ್ಷ ಇರ್ತಿತ್ತು. ಬಟ್ ಇವಾಗ ನಾನು ಅದನ್ನ ಇಲ್ಲಿ ಲೋನ್ ತಗೊಂಡಿದ್ರಿಂದ 10 ವರ್ಷ ಆದ್ಮೇಲೂ ನನ್ನ ಹತ್ರ ಇರೋದೇ 42 ಲಕ್ಷದ ನೆಟ್‌ವರ್ತ್ ಅಷ್ಟೇನೆಯ. ಬಟ್ ಅದನ್ನ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನ ರೈಟ್ ಪ್ಲಾಟ್‌ಫಾರ್ಮ್‌ನ ಯೂಸ್ ಮಾಡಿದ್ರೆ 10 ವರ್ಷ ಆದ್ಮೇಲೆ 82 ಲಕ್ಷದು ನೆಟ್‌ವರ್ತ್ ಇರುತ್ತೆ. ಅದನ್ನೇ ಇಲ್ಲಿ 35 ಇಯರ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ 10 ವರ್ಷ ಆದ್ಮೇಲೆ 55 ಲಕ್ಷದು ನೆಟ್‌ವರ್ತ್ ಇರುತ್ತೆ. ಬಟ್ ಲೋನ್ ತಗೊಂಡ್ರೆ ಅವ್ರ ಹತ್ರ ಇರೋದೇ ಜಸ್ಟ್ 28,80,000 ಈಗೇನ್ ಅಷ್ಟು ನೆಟ್‌ವರ್ತ್ ಇರಲ್ಲ. ಯಾಕಂದ್ರೆ ಲೋನ್ ತಗೊಂಡಿರೋದು 18,20,000 ಬಟ್ ಕಟ್ಟೋದು 28 ಲಕ್ಷ. ಈಗ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ. 10 ವರ್ಷಕ್ಕೆ 10,000 ಎಸ್-ಐ-ಪಿ ಕಟ್ಕೊಂಡು ಹೋದ್ರೆ 12 ಲಕ್ಷ ಕಟ್ಟಿರ್ತಾರೆ. ಅವ್ರು ಎಂಡ್ ಆಫ್ ದಿ 10 ವರ್ಷದಲ್ಲಿ 20 ಲಕ್ಷ ಕಾರ್ಪಸ್ ಇರ್ತದೆ. ಬಟ್ ಅದೇ ಲೋನ್ ತಗೊಂಡ್ರೆ ಅವ್ರಿಗೆ ಸಿಗೋದು ಜಸ್ಟ್ 8 ಲ್ಯಾಕ್‌ದು ನೆಟ್‌ವರ್ತ್ ಮಾತ್ರ. ಬಟ್ ಇಲ್ಲಿ 20 ಲಕ್ಷದ ನೆಟ್‌ವರ್ತ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅವ್ರು. ಅದೇನೇ ಇಲ್ಲಿ 12,500 ಎಸ್-ಐ-ಪಿ ಮಾಡ್ತಿದ್ದಾರೆ ಅಂದ್ರೆ ಆಲ್‌ಮೋಸ್ಟ್ 15 ಲಕ್ಷನ ಕಟ್ಟಿರ್ತಾರೆ 10 ವರ್ಷಕ್ಕೆ. 15 ಲಕ್ಷ ಕಟ್ಟಿರೋದ್ರಿಂದ 30 ಲಕ್ಷದ ನೆಟ್‌ವರ್ತ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಅದೇ ಲೋನ್ ತಗೊಂಡ್ರೆ ಅವ್ರ ಹತ್ರ ಜಸ್ಟ್ 9.5 ಲಕ್ಷದ ನೆಟ್‌ವರ್ತ್ ಮಾತ್ರ ಇರುತ್ತಷ್ಟೇನೆ. ಅದೇ 17,000 ಎಸ್-ಐ-ಪಿ ಕಟ್ತಿದ್ದಾರೆ ಅಂದ್ರೆ 10 ವರ್ಷಕ್ಕೆ ಅವ್ರ ಹತ್ರ 20 ಲಕ್ಷದ 40,000 ಕಟ್ಟಿರ್ತಾರೆ. ಬಟ್ 10 ವರ್ಷದಲ್ಲಿ 40 ಲಕ್ಷದ ನೆಟ್‌ವರ್ತ್ ಕ್ರಿಯೇಟ್ ಮಾಡಿರ್ತಾರೆ. ಬಟ್ ಅದನ್ನೇ 17,000 ಇ-ಎಂ-ಐ ಕಟ್ಕೊಂಡ್ ಹೋದ್ರೆ ಅವ್ರು 13 ಲಕ್ಷದ ನೆಟ್‌ವರ್ತ್ ಮಾತ್ರ ಸಿಗತ್ತೆ. 13 ಲಕ್ಷ ನೆಟ್‌ವರ್ತ್ ಎಲ್ಲಿ? 40 ಲಕ್ಷದ ನೆಟ್‌ವರ್ತ್ ಎಲ್ಲಿ? ಅಥವಾ ಎಸ್-ಐ-ಪಿನ ಅವರು 24,000 ಕಟ್ತಾ ಹೋದ್ರೆ 55 ಲಕ್ಷದ ನೆಟ್‌ವರ್ತ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಜಸ್ಟ್ 28,80,000 ಪ್ರಿನ್ಸಿಪಲ್‌ನ ಪೇ ಮಾಡಿ. ಬಟ್ ಇಲ್ಲಿ ಲೋನ್ಸ್ ಅಲ್ಲಿ ಹೋದ್ರೆ ಜಸ್ಟ್ 18,20,000 ನೆಟ್‌ವರ್ತ್ ಮಾತ್ರ. 18,20,000 ನೆಟ್‌ವರ್ತ್ ಎಲ್ಲಿ 10 ವರ್ಷದಲ್ಲಿ? 55 ಲಕ್ಷದ ನೆಟ್‌ವರ್ತ್ ಎಲ್ಲಿ? ಇನ್ನ ಇಲ್ಲಿ 35,000 ಕಟ್ಕೊಂಡು ಹೋಗ್ತಾರೆ ಅಂತಾದ್ರೆ 10 ವರ್ಷದಲ್ಲಿ 27 ಲಕ್ಷದ ನೆಟ್‌ವರ್ತ್ ಲೋನ್ ಮುಖಾಂತರ. ಅದು ಕಾರ್ಪಸ್‌ನಲ್ಲಾದ್ರೆ 82 ಲಕ್ಷದ ನೆಟ್‌ವರ್ತ್. ಸೊ ನೆಟ್‌ವರ್ತ್ ನಿಮ್ಗೆ 27 ಲಕ್ಷದ ನೆಟ್‌ವರ್ತ್ ಬೇಕಾ? ಅಥವಾ 82 ಲಕ್ಷದ ನೆಟ್‌ವರ್ತ್ ಬೇಕಾ? ಅಥವಾ ಇನ್ನೂ ಕೇಳ್ಬೋದು, ಈಗ ನಾವು ಕೆಲವು ಪ್ರಾಪರ್ಟಿಯಲ್ಲಿ ಹಾಕಿದ್ರೆ ಅದು ಆಗಿರುತ್ತೆ ಇಷ್ಟು ಅಂತ. ಬಟ್ ಎಲ್ಲಾ ಕಡೆನೂ ಇದಾಗಲ್ಲ. ನೀವು ಅನಾಲಿಸಿಸ್ ಮಾಡಿ, ನೀವು ಡಿಸಿಷನ್ ತಗೊಳ್ಳಿ. ಇದು ನನ್ನ ಒಂದು ಏನು ಅನ್ ಅನಾಲಿಸಿಸ್ ಅಥವಾ ನನ್ನ ಒಂದು ಕ್ಯಾಲ್ಕುಲೇಷನ್. ಇದು ನಿಮ್ಗಳ್ಗೂನು ಯೂಸ್ ಆಗ್ಲಿ ಅಂತ ಇದನ್ನ ಶೇರ್ ಮಾಡ್ತಾ ಇದೀನಿ. ಇನ್ನು ಹೆಚ್ಚು ಜಾಸ್ತಿ ವಿಡಿಯೋಗಳಿಗೆ ಈ ತರ ಒಂದು ಸೀಕ್ರೆಟ್‌ಗಳಿಗೆ ಫಾಲೋ ಮಾಡಿ, ಇದನ್ನ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನೀವು ಲೋನನ್ನ ತಗೊಂಡಿದ್ದೀರಾ ಅಥವಾ ಕಾರ್ಪಸ್‌ನ ಕ್ರಿಯೇಟ್ ಮಾಡ್ತಿದ್ದೀರಾ? ಅಥವಾ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಯಾಕಂದ್ರೆ ಲೋನ್ ಕೆಟ್ಟದು ಅಂತ ಹೇಳ್ತಾ ಇಲ್ಲ. ಲೋನನ್ನ ನಾವು ನಮ್ಮ ನೆಟ್‌ವರ್ತ್ ಕ್ರಿಯೇಟ್ ಮಾಡೋ ಹಾಗಿರ್ಬೇಕು. ಬಟ್ ನೆಟ್‌ವರ್ತ್ ಕಡಿಮೆ ಆಗೋ ಹಾಗಿರ್ಬಾರ್ದು. ಮತ್ತೆ ಲೋನ್‌ನಿಂದ ನಾವ್ ಇನ್ನುವೆ ನಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗ್ಬೇಕು. ತುಂಬಾನೇ ಒಂದು ಕೆಟ್ಟ ಪರಿಸ್ಥಿತಿಗೆ ಬರೋ ಹಾಗೆ ಮಾಡ್ಕೋಬಾರ್ದು. ಸೊ ಇದಿಷ್ಟು ಈ ದಿನದ ಒಂದು ಈ ವಿಡಿಯೋನ ಒಂದು ಸಾರಾಂಶ ಆಗಿತ್ತು. ಮತ್ತೆ ಇನ್ನೊಂದು ನಾನು ಏನ್ ಕನ್ಕ್ಲೂಷನ್ ಆಗ್ತೀನಿ ಅಂತ ಅಂದ್ರೆ, ತುಂಬಾ ಜನ ಹೇಳ್ತಾರೆ ಇದು ತುಂಬಾ ಪೀಪಲ್‌ಗಳು ಏನ್ ಮಾಡ್ತಾರೆ ಅಂದ್ರೆ, ಮನಿನ ಸೇವ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಾರೆ. ಬಟ್ ಎಷ್ಟನ್ನ ಸೇವ್ ಮಾಡ್ಬೇಕು? ಎಲ್ ಸೇವ್ ಮಾಡ್ಬೇಕು? ಎಷ್ಟು ದಿನ ಸೇವ್ ಮಾಡ್ಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ. ನನ್ಗೂ ಗೊತ್ತಿರ್ಲಿಲ್ಲ. ಸೊ ಹಂಗಾಗಿ ಇದನ್ನ ರಿಸರ್ಚ್ ಮಾಡಿದಾಗ ಒಂದಿಷ್ಟು ತಿಳ್ಕೊಂಡಾಗ ಈ ಕ್ಯಾಲ್ಕುಲೇಷನ್‌ನ ರೆಡಿ ಮಾಡಿ ಶೇರ್ ಮಾಡ್ತಿದೀನಿ. ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಇದನ್ನ ನಿಮ್ಮ ಅನಿಸಿಕೆನ ಶೇರ್ ಮಾಡಿ. ಬಟ್ ಒನ್ ಥಿಂಗ್‌ನ ರಿಮೆಂಬರ್ ಇದ್ ಮಾಡ್ಕೊಳ್ಳಿ. ಮನಿ ಇಂಪಾರ್ಟೆಂಟ್ ಆಗತ್ತೆ. ಆದ್ರೇನು ಅಂತಂದ್ರೆ ಅದೇನೇ ಎಲ್ಲ ಅಲ್ಲ. ನಮ್ಮ ಹ್ಯಾಪಿನೆಸ್ ಅನ್ನೋದು ಮನಿಯಿಂದ ಬರೋದಿಲ್ಲ. ಸೊ ಏನು ಅಂತಂದ್ರೆ ಮನಿ ಅಂದ್ರೆ ಫೈನಾನ್ಸ್‌ನ ಎಲ್ಲಾ ಏರಿಯಾಗಳನ್ನ ನಮ್ಮ ಲೈಫನ್ನ ಬ್ಯಾಲೆನ್ಸ್ ಮಾಡೋ ತರ ಇರ್ಬೇಕು. ಅವಾಗ ನಮ್ಗೆ ಇದು ತುಂಬಾನೇ ಯೂಸ್‌ಫುಲ್ ಆಗತ್ತೆ. ಸೊ ಇನ್ನುವೆ ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ರಿಮೆಂಬರ್ ವೈಲ್ ಮನಿ ಈಸ್ ಎಸೆನ್ಷಿಯಲ್, ಇಟ್ ಈಸ್ ನಾಟ್ ದಿ ಸೋಲ್ ಸೋರ್ಸ್ ಆಫ್ ಹ್ಯಾಪಿನೆಸ್. ಬ್ಯಾಲೆನ್ಸಿಂಗ್ ಫೈನಾನ್ಸ್ ವೆಲ್ ಬೀಯಿಂಗ್ ವಿತ್ ಅದರ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಈಸ್ ಕ್ರುಷಿಯಲ್. ಸೊ ಹಾಗಾಗಿ ನಿಮ್ಮತ್ರ ನೆಟ್‌ವರ್ತ್ ಜಾಸ್ತಿ ಇದ್ದಾಗ ಅದಕ್ಕೆ ವ್ಯಾಲ್ಯೂ ಇರುತ್ತೆ.
ಸೊ ಏನಾರುವೆ ನಿಮ್ಮ ಕ್ವಶನ್ ಇದ್ರೆ ಕಾಮೆಂಟ್ ಇದ್ರೆ ಹಾಕಿ. ಅದ್ರ ಬಗ್ಗೆ ನನ್ನ ಒಂದು ಥಾಟ್ ಏನಿರುತ್ತೆ ಅದನ್ನ ಶೇರ್ ಮಾಡ್ತೀನಿ. ನಿಮ್ಮ ಲೈಕು, ಶೇರು, ಸಬ್ಸ್ಕ್ರೈಬ್ ನನ್ಗೊಂದು ಮೋಟಿವೇಶನ್ ಆಗುತ್ತೆ. ಇನ್ನ ಹೆಚ್ಚು ನನ್ನ ಟೈಮ್ ಇದ್ರಲ್ಲಿ ಹಾಕಿ ರಿಸರ್ಚ್ ಮಾಡಿ ನನ್ನ ಅನಿಸಿಕೆಗಳನ್ನ ಶೇರ್ ಮಾಡೋದು. ನೀವು ಇದನ್ನೇ ಫಾಲೋ ಮಾಡ್ಬೇಕು ಅಂತ ರೆಕಮೆಂಡ್ ಮಾಡ್ತಾ ಇಲ್ಲ. ಇದನ್ನ ನೀವು ಮತ್ತೆ ನಿಮ್ಮ ಒಂದು ಎಕ್ಸ್ಪರ್ಟ್ ಹತ್ರ ಡಿಸಿಷನ್ ತಗೊಳ್ಳಿ. ಎಕ್ಸ್ಪರ್ಟ್ ಹತ್ರ ಅನಾಲಿಸಿಸ್ ಮಾಡಿ. ಅದನ್ನ ನಾನ್ ಹೇಳಿರೋದನ್ನ ಮತ್ತೆ ಎಕ್ಸ್ಪರ್ಟ್ ಹೇಳಿರೋದನ್ನ ಎರಡನ್ನ ಕೂತು ಅನಾಲಿಸಿಸ್ ಮಾಡಿ ನೀವೊಂದು ಡಿಸಿಷನ್‌ಗೆ ಬನ್ನಿ. ಸೊ ನಾನ್ ಮುಂಚೆ ಮಾಡ್ತಿದ್ದೆ ಅದೇ ಮಿಸ್ಟೇಕು. ತುಂಬಾ ಜನ ಹೇಳೋರು ಮಿಸ್ಟೇಕ್‌ಗಳನ್ನ ಮಾಡ್ಕೊಂಡು ತುಂಬಾ ಕಳ್ಕೊಂಡಿದ್ದೀನಿ. ತುಂಬಾ ಲಾಸ್ ಮಾಡ್ಕೊಂಡಿದ್ದೀನಿ. ಸೊ ಆ ಮಿಸ್ಟೇಕ್‌ಗಳಿಂದ ನಿಮ್ಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇದೀನಿ. ಸೊ ನೀವು ನಾನ್ ಹೇಳಿದ್ದನ್ನೇ ಫೈನಲ್ ಅಂತ ತಗೋಬೇಡಿ. ಅಥವಾ ಇನ್ನೊಬ್ರು ಎಕ್ಸ್ಪರ್ಟ್ ಹೇಳಿದ್ದನ್ನು ಫೈನಲ್ ಅಂತ ತಗೋಬೇಡಿ. ಎರಡನ್ನೂ ಅನಾಲಿಸಿಸ್ ಮಾಡಿ, ಒಂದಿಷ್ಟು ರಿಸರ್ಚ್ ಮಾಡಿ, ನೀವೊಂದು ಫೈನಲ್ ಡಿಸಿಷನ್‌ನ ತಗೊಂಡಾಗ ಸೊ ನೀವು ಒಂದು ರೈಟ್ ವೇಯಲ್ಲಿ ಒಂದು ರೈಟ್ ನೆಟ್‌ವರ್ಕ್‌ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೈನ್ ಔಟ್.